dear all, good afternoon. Myself, Noel Daimari, working as regional manager based out of Bangalore. It's my pleasure to welcome you all to Lupin's Suraksha Educational Program. At Lupin, we are committed to providing high quality medicines while prioritizing patient care and increasing awareness in the pharmaceutical field. Today, we are here to discuss a crucial topic: better practices for insulin storage and correct insulin injection techniques. This is an area that has a direct impact on patient health and well being, especially during the warmer months and while traveling. Today, we are honored to have Dr. Sunita Chandrasekhar, an expert in the pharmaceutical field, a senior member of the esteemed organization, the Indian Pharmaceutical Association, a leading body for pharmacies present across India, who will lead today's session. With that, ma'am, I would like to hand over the session to our esteemed guest. Thank you, and I hope you all of you find this session insightful. So over to you, ma'am. Thank you so much, Mr. Noel. This is it's an honor and a privilege to be associating with a common goal, which, as you rightly said, is about patient safety and patient care. We are all in the same arena of healthcare, and therefore this becomes central. Now I will switch over to Kannada so that I can continue talking about what is it that we are doing. So ಎಲ್ಲರಿಗೂ ನಮಸ್ಕಾರ. ಫಾರ್ಮಸಿಸ್ಟ್ ಕರ್ನಾಟಕದಿಂದ ಎಲ್ಲೆಲ್ಲಿ ಜಾಯಿನ್ ಆಗ್ತಿದ್ದೀರೋ, ನೀವ್ ಎಲ್ಲಿಂದ ಜಾಯಿನ್ ಆಗಿದ್ದೀರಾ ಅಂತ ಹೇಳಿದ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವು ಸತಿ ನೀವಿರೋ ಜಾಗದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅಥವಾ ಟ್ರಾವೆಲ್ ಮಾಡೋರು ಜಾಸ್ತಿ ಟೆಂಪರೇಚರ್ ಚೇಂಜ್ ಆಗೋ ಜಾಗಕ್ಕೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಹೇಗೆ ನಾವು ಫಾರ್ಮಸಿಸ್ಟ್ ಆಗಿ ನಾವು ಈ ನಡುವೆ ಪೇಷಂಟ್ ಅಂತ ಹೇಳೋದು ಬದಲು ಪೀಪಲ್ ವಿತ್ ಡಯಾಬಿಟೀಸ್ ಅಂತ ಹೇಳಕ್ ಶುರು ಮಾಡಿದೀವಿ. ಯಾಕಂದ್ರೆ ಪೇಷಂಟ್ ಅಂತ ಹೇಳಿದ ತಕ್ಷಣ ಒಂಥರ ಹೈರಾರ್ಕಿ ಬಂದ್ಬಿಡುತ್ತೆ, ಪವರ್ ಈಕ್ವೇಶನ್ ಚೇಂಜ್ ಆಗ್ಬಿಡುತ್ತೆ, ನಮಗೆಲ್ಲ ಗೊತ್ತು ಅವ್ರಿಗೆ ಏನು ಗೊತ್ತಿಲ್ಲ ತರ ಆಗ್ಬಿಡುತ್ತೆ. ಅದ್ರ ಬದಲಾಗಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಆಗ್ಬೇಕಂದ್ರೆ ಪೀಪಲ್ ವಿತ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇವತ್ತು ಏನ್ ಮಾತಾಡ್ತಿದೀವಿ ಅಂದ್ರೆ, ಇನ್ಸುಲಿನ್ ನ ತಗೊಂಡಾಗ ನಮ್ಮ ಫಾರ್ಮಸಿಗೆ ಬಂದಾಗ ನಾವೇನು ಜಾಗ್ರತೆಯಾಗಿ ನೋಡ್ಕೋಬೇಕು, ಮತ್ತೆ ಪೀಪಲ್ ವಿತ್ ಡಯಾಬಿಟೀಸ್ ನಮ್ಮ ಹತ್ರ ಬಂದು ಅವ್ರು ನಮ್ಮ ಹತ್ರ ಇನ್ಸುಲಿನ್ ತಗೊಂಡಾಗ ಮತ್ತೆ ಅವ್ರು ಟ್ರಾವೆಲ್ ಮಾಡಿದಾಗ ಅವ್ರಿಗೆ ನಾವು ಏನ್ ಹೇಳ್ಕೊಡ್ಬೇಕು ಅಂತ ನೋಡ್ತಾ ಇದ್ವಿ. ಸೊ ಮೊದಲನೇ ಸ್ಲೈಡ್ ಅಲ್ಲಿ ಇಲ್ಲಿ ಏನಾಗುತ್ತಂದ್ರೆ, ಮೊದಲನೇ ಸ್ಲೈಡ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಟೇಬಲ್ ಆಫ್ ಕಾಂಟೆಂಟ್ಸ್ ಅಲ್ಲಿ ನಾಲೆಡ್ಜ್, ಸ್ಕಿಲ್ಸ್ ಅಂಡ್ ಪ್ರಾಕ್ಟಿಸ್ ಅಂತ ಹೇಳ್ತೀವಿ. ನಾಲೆಡ್ಜ್ ಅಲ್ಲಿ ಏನ್ ಕಲಿತೀವಿ ಅಂದ್ರೆ, ಇನ್ಸುಲಿನ್ ಅಂದ್ರೆ ಏನು, ಡಯಾಬಿಟಿಸ್ ಅಂದ್ರೆ ಏನು. ಮತ್ತೆ ನಾಲೆಡ್ಜ್ ಅಲ್ಲಿ ಇನ್ನೊಂದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿಯೋದು ಫಾರ್ಮಸಿಸ್ಟ್ ಗೆ ಏನ್ ನೋಡ್ತೀವಿ ಅಂದ್ರೆ, ಇನ್ಸುಲಿನ್ ನ ನಾವು ಕೋಲ್ಡ್ ಚೈನ್ ಹೇಗೆ ನೋಡ್ಕೋಬೇಕು, ಯಾಕೆ ನೋಡ್ಕೋಬೇಕು, ಅದು ತುಂಬಾ ಮುಖ್ಯ. ಎಲ್ರು ನಮಗೆ ಏನ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ, ಆದ್ರೆ ಯಾಕೆ ಮಾಡ್ಬೇಕಂತ ನಾವು ಕಲ್ತ್ಕೊಳ್ಳೋದನ್ನು ತುಂಬಾ ಮುಖ್ಯ. ಮೂರನೇದು, ಸಮ್ಮರ್ ಅಲ್ಲಿ ಇನ್ಸುಲಿನ್ ಸ್ಟೋರೇಜ್ ಹೇಗಿರ್ಬೇಕು, ಫಾರ್ಮಸಿಯಲ್ಲಿ ಹೇಗಿರ್ಬೇಕು, ಮತ್ತೆ ಫಾರ್ಮಸಿಯಲ್ಲಿ ನಾವು ಕ್ಯಾಲಿಬ್ರೇಷನ್ ಅದೆಲ್ಲ ಹೇಗ್ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಬಗ್ಗೆ ಕಲ್ತ್ಕೊಂತೀವಿ. ಆಮೇಲೆ ಸ್ಕಿಲ್ಸ್ ಅಂಡ್ ಪ್ರಾಕ್ಟಿಸ್ ಬಗ್ಗೆ ನೋಡ್ಕೋಬೇಕು. ಸೊ ಸ್ಕಿಲ್ಸ್ ಅಲ್ಲಿ ನಾವೇನ್ ಕಲ್ತ್ಕೊಂತೀವಿ, ಪೀಪಲ್ ವಿತ್ ಡಯಾಬಿಟೀಸ್ ನಮ್ಮ ಹತ್ರ ಬಂದ್ ತಗೊಂಡಾಗ ಅವ್ರಿಗೆ ನಾವ್ ಏನ್ ಹೇಳ್ಕೊಡ್ಬೇಕು, ಅವ್ರು ಪ್ರಾಕ್ಟೀಸ್ ಮಾಡಕ್ಕೆ. ಸೊ ನಾವು ಫಾರ್ಮಸಿಯಲ್ಲಿ ಇದ್ದಾಗ ನಮ್ ಪ್ರಾಕ್ಟೀಸ್ ನೋಡ್ಕೊಂತೀವಿ, ಸ್ಟೋರೇಜ್ ಆಗ್ಲಿ, ಪವರ್ ಹೋದಾಗ ನಾವ್ ಏನ್ ಮಾಡ್ಬೇಕು ಅದೆಲ್ಲ ನೋಡ್ಕೊಳ್ಳೋದೆಲ್ಲ ನಮ್ಮ ಸ್ಕಿಲ್ ಮತ್ತೆ ನಮ್ಮ ಪ್ರಾಕ್ಟೀಸ್. ಬಟ್ ನಾವು ಇನ್ಸುಲಿನ್ ನ ಅವ್ರ ಕೈ ಕೊಟ್ಟ ಮೇಲೆ ಅವರು ಕೂಡ ಅದನ್ನ ಅಷ್ಟೇ ಜೋಪಾನವಾಗಿ ಉಪಯೋಗಿಸ್ಬೇಕು. ಸೊ ಅದನ್ನ ನಾವ್ ಹೇಗ್ ಮಾಡ್ಬೇಕು ಅಂತ ನೋಡ್ತೀವಿ. ಸೊ ಇವಾಗ ಬೇಸಿಕ್ಸ್ ಆಫ್ ಇನ್ಸುಲಿನ್ ಅಂತ ಡಯಾಬಿಟಿಸ್ ಅಂತ ನೋಡ್ತಾ ಇದ್ವಿ. ಸೊ ಇನ್ಸುಲಿನ್ ಅಂದ್ರೆ ಏನು, ಅದ್ ಹೇಗ್ ಕೆಲಸ ಮಾಡುತ್ತೆ ಅಂತ ಇದ್ರಲ್ಲಿ ನೋಡ್ತಾ ಇದೀವಿ ಈ ಸ್ಲೈಡ್ ಅಲ್ಲಿ. ಸೊ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್, ನಮ್ಮ ಮೈಯಲ್ಲಿ ತಯಾರಾಗುವಂತ ಹಾರ್ಮೋನು. ಪ್ಯಾನ್ಕ್ರಿಯಾಸ್ ಅನ್ನೋದೊಂದು ಆರ್ಗನ್ ಇದೆ ನಮ್ಮ ಮೈಯಲ್ಲಿ, ಸೊ ಅಲ್ಲಿ ತಯಾರಾಗುತ್ತೆ ಇನ್ಸುಲಿನ್. ಸೊ ಇದ್ರ ಕೆಲಸ ಏನಂದ್ರೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಕರ್ಸರ್ ಇಟ್ಟಿದ್ದೀನಿ. ಪ್ರತಿಯೊಂದು ಸೆಲ್ ಅಲ್ಲೂ ಒಂದು ಇನ್ಸುಲಿನ್ ರಿಸೆಪ್ಟಾರ್ ಅಂತ ಇರುತ್ತೆ, ಮತ್ತೆ ಗ್ಲೂಕೋಸ್ ಚಾನೆಲ್ ಅಂತ ಇರುತ್ತೆ. ಸೊ ಇಲ್ಲಿ ಇನ್ಸುಲಿನ್ ರಿಸೆಪ್ಟಾರ್ ಅಲ್ಲಿ ಇನ್ಸುಲಿನ್ ಬಂದಿಲ್ಲ ಅಂದ್ರೆ ಏನಾಗುತ್ತೆ, ಈ ಗ್ಲೂಕೋಸ್ ಚಾನೆಲ್ ಮುಚ್ಚೋಗಿರುತ್ತೆ. ಸೊ ಗ್ಲೂಕೋಸ್ ಇದ್ರ ಒಳಗಡೆ ಹೋಗಿ ಇರಕ್ ಆಗಲ್ಲ. ಇದನ್ನ ನಾವ್ ಹೇಗೆ ಯೋಚನೆ ಮಾಡ್ಬೇಕಂದ್ರೆ, ಇನ್ಸುಲಿನ್ ಏನ್ ಮಾಡುತ್ತೆ, ಇಲ್ಲಿ ಈ ಗ್ಲೂಕೋಸ್ ಚಾನೆಲ್ ಹೆಂಗ್ ಓಪನ್ ಮಾಡುತ್ತಂದ್ರೆ, ಇಲ್ಲಿ ಇನ್ಸುಲಿನ್ ಬಂದ ಅಲ್ಲಿ ಇನ್ಸುಲಿನ್ ರಿಸೆಪ್ಟರ್ ಅಲ್ಲಿ ಕೂತಾಗ ಇಲ್ಲಿರೋ ರಕ್ತದಲ್ಲಿ ಇರೋ ಗ್ಲೂಕೋಸ್ ಎಲ್ಲ ಸೆಲ್ ಒಳಗಡೆ ಹೋಗಿ ಕೂರುತ್ತೆ. ಇಲ್ಲ ಅಂದ್ರೆ ರಕ್ತದಲ್ಲೇ ಅಷ್ಟು ಗ್ಲೂಕೋಸ್ ಓಡಾಡ್ತಾ ಇದ್ರೆ ಅವಾಗ ಅದನ್ನ ನಾವು ಡಯಾಬಿಟೀಸ್ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ, ಇದನ್ನ ನಾವು ಈಗ ಬ್ಯಾಂಕ್ ಅಲ್ಲಿ ಲಾಕರ್ಗೆ ಕೀ ಇಟ್ಟಿರ್ತೇವಲ್ಲ, ಅದನ್ನ ಯೋಚನೆ ಮಾಡ್ಕೋಬಹುದು. ಸೊ ಆ ಕೀ ಇಲ್ಲ ಅಂದ್ರೆ ನಾವು ಸೇಫ್ ತೆಗಿಯಕ್ ಆಗಲ್ಲ.
ಸೇಫ್ ತೆಗಿಯಕ್ಕಾಗಲ್ಲ, ಅಂದ್ರೆ ಜೋಪಾನವಾಗಿ ಏನ್ ಇಡಬೇಕೋ ಅದನ್ನ ನಾವ್ ಇಡಕ್ಕಾಗಲ್ಲ. ಸೊ ಮೈಯಲ್ಲಿ ಪ್ರತಿಯೊಂದು ಸೂಕ್ಷ್ಮವಾಗಿ ಇರುತ್ತೆ. ಸೊ ಡೆಲಿಕೇಟ್ ಬ್ಯಾಲೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೊ ಡೆಲಿಕೇಟ್ ಬ್ಯಾಲೆನ್ಸ್ ಅಂದ್ರೆ ಏನು? ನಾವು ಊಟ ಮಾಡೋವಾಗ ಏನಾಗುತ್ತೆ, ಒಂದೇ ಸತಿ ಗ್ಲೂಕೋಸ್ ಎಲ್ಲ ರಕ್ತದಲ್ಲಿ ಬಂದ್ಬಿಡುತ್ತೆ. ಅಷ್ಟು ಗ್ಲೂಕೋಸ್ ರಕ್ತದಲ್ಲಿ ಒಂದೇ ಸತಿ ಓಡಾಡ್ತಾ ಇದ್ರೆ ಯಾವ ವೈಟಲ್ ಆರ್ಗನ್ಸ್ಗೆ ಒಳ್ಳೇದಲ್ಲ. ಅದು ಒಂದು ಹಿತಿಮಿತಿ ಇದೆ, ಎಲ್ಲದಕ್ಕೂ ಮೈಯಲ್ಲಿ ಒಂದು ಬ್ಯಾಲೆನ್ಸ್ ಇದೆ. ಸೊ ಮೈಯಲ್ಲಿ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಸೆಕ್ರೆಟ್ ಆಗುತ್ತೆ ಆ ಟೈಮಲ್ಲಿ. ಸೊ ಇನ್ಸುಲಿನ್ ಇದು ಬೀಗ ಓಪನ್ ಮಾಡಿದ ತಕ್ಷಣ ಪ್ರತಿಯೊಂದು ಸೆಲ್ ಅಲ್ಲೂ ಹೋಗಿ ಗ್ಲೂಕೋಸ್ ಕೂತಿದ ತಕ್ಷಣ ಅವಾಗ ಮೈಯಲ್ಲಿ ಎಷ್ಟು ಇರಬೇಕು ಬ್ಲಡ್ ಅಲ್ಲಿ ಅಷ್ಟು ಮಾತ್ರ ಇರುತ್ತೆ, ಮಿಕ್ಕಿದೆಲ್ಲ ಸೇಫ್ ಆಗಿರುತ್ತೆ. ಮತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತಿದ್ದು. ಯಾಕಂದ್ರೆ ನಮ್ಮ ಊಟ ಮಾಡಿ ಒಂದು 3 ಗಂಟೆ ಟೈಮ್ 3.5 ಗಂಟೆ ಟೈಮ್ ಆದಾಗ ಅವಾಗ ಗ್ಲೂಕೋಸ್ ಲೆವೆಲ್ ಕಮ್ಮಿ ಇದ್ದಾಗ ಇಲ್ಲಿಂದ ಆಚೆ ಬರುತ್ತೆ ಅಲ್ವಾ. ಸೊ ಆ ಸೂಕ್ಷ್ಮದ ಬ್ಯಾಲೆನ್ಸ್ ನ ನೋಡ್ಕೊಳ್ಳುತ್ತಿದ್ದು. ನೆಕ್ಸ್ಟ್ ಏನ್ ನೋಡ್ತೀವಿ, ಡಯಾಬಿಟೀಸ್ ಅನ್ನೋದು ರೋಗ 2 ತರದ್ದು ಟೈಪ್ ಅಲ್ಲಿ ಇರುತ್ತೆ. ಒಂದು ಟೈಪ್ 1 ಅಂತ ಹೇಳ್ತೀವಿ, ಇನ್ನೊಂದು ಟೈಪ್ 2 ಅಂತ ಹೇಳ್ತೀವಿ. ಟೈಪ್ 1 ಅಲ್ಲಿ ಏನಾಗುತ್ತಂದ್ರೆ ಮೈಯಲ್ಲಿ ಇನ್ಸುಲಿನ್ ತಯಾರಿ ಆಗೋದು ಕಮ್ಮಿ ಆಗ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ. ಯಾಕಂದ್ರೆ ಮೈನಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವೋ ಅದು ಪ್ಯಾಂಕ್ರಿಯಾಸ್ ನ ಅಟ್ಯಾಕ್ ಮಾಡಕ್ ಶುರು ಮಾಡ್ಬಿಟ್ಟು ಇನ್ಸುಲಿನ್ ತಯಾರು ಮಾಡಕ್ ಬಿಡೋದಿಲ್ಲ. ಟೈಪ್ 2 ಡಯಾಬಿಟೀಸ್ ಅಲ್ಲಿ ಏನಾಗುತ್ತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗೋದಿಲ್ಲ. ಯಾಕಂದ್ರೆ ರಕ್ತದಲ್ಲಿ ಇರೋ ಗ್ಲೂಕೋಸ್ ಸೆಲ್ಸ್ ಒಳಗಡೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಹೋದ್ ಸತಿ ನಾನು ತೋರ್ಸಿದ ತರ ಆ ಕೀ ಏನ್ ಹಾಕ್ತಿವೋ ಆ ಕೀ ಇನ್ಸುಲಿನ್ ಅದು. ಸೊ ಆ ಕೀ ಇವಾಗ ಯಾವಾಗ ಇಲ್ವೋ ಅದು ಗ್ಲೂಕೋಸ್ ಚಾನಲ್ ಓಪನ್ ಆಗೋದಿಲ್ಲ. ಸೊ ರಕ್ತದಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ರಕ್ತದಲ್ಲಿ ಜಾಸ್ತಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇನ್ಸುಲಿನ್ ಥೆರಪಿ ಅಂತ ನೋಡ್ತೀವಿ. ಅಂದ್ರೆ ಇನ್ಸುಲಿನ್ ನ ಹೇಗೆ ನಾವು ಕೊಡ್ತೀವಿ ಪೀಪಲ್ ವಿತ್ ಡಯಾಬಿಟೀಸ್ಗೆ, ಮತ್ತೆ ಅದನ್ನ ಹೇಗೆ ತಯಾರಿ ಮಾಡ್ತೀವಿ, ಎರಡು ಒಂದ್ ಸ್ವಲ್ಪ ಗೊತ್ತಿರಬೇಕು. ಸೊ ಯಾವಾಗ ಕೊಡ್ತೀವಂದ್ರೆ ಟೈಪ್ 1 ಡಯಾಬಿಟೀಸ್ ಅಲ್ಲಿ ಅವ್ರ ಮೈಯಲ್ಲಿ ಇನ್ಸುಲಿನ್ ತಯಾರಿ ಆಗೋದಿಲ್ಲ. ಸೊ ಬ್ಲಡ್ ಗ್ಲೂಕೋಸ್ ನ ನಾವು ಕಂಟ್ರೋಲ್ ಅಲ್ಲಿ ಇಡಕ್ಕೆ ಇನ್ಸುಲಿನ್ ನ ಕೊಡ್ತೀವಿ. 2ನೇ ತರದ್ರಲ್ಲಿ ಏನಾಗುತ್ತೆ, ಕೆಲವು ಸತಿ ಓರಲ್ ಮೆಡಿಕೇಶನ್ ಅಂತ ಹೇಳ್ತೀವಿ, ಬಾಯಲ್ಲಿ ನುಂಗೋ ಮಾತ್ರೆಗಳು, ಮೆಟ್ಫಾರ್ಮಿನ್ ಆ ತರದೆಲ್ಲ. ಅದ್ರಿಂದ ಯಾವಾಗ ಇನ್ನ ಬ್ಲಡ್ ಗ್ಲೂಕೋಸ್ ಲೆವೆಲ್ ಮ್ಯಾನೇಜ್ ಆಗೋದಿಲ್ವೋ ಅವಾಗ ಇನ್ಸುಲಿನ್ ನ ಯೂಸ್ ಮಾಡಕ್ ಶುರು ಮಾಡೋದು. ಇನ್ಸುಲಿನ್ ನ ಸ್ಟಾರ್ಟಿಂಗ್ ಅಲ್ಲೇ ಯೂಸ್ ಮಾಡಲ್ಲ, ಫಸ್ಟ್ ಓರಲ್ ಮೆಡಿಕೇಶನ್ಸ್ ಕೊಡ್ತೀವಿ. ಅದರಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಅವಾಗ ಮಾತ್ರ ಇನ್ಸುಲಿನ್ ನ ಯೂಸ್ ಮಾಡ್ತೀವಿ. ಸೊ ಇದು ಫ್ಯಾಕ್ಟ್ರಿಯಲ್ಲಿ ಹೇಗೆ ತಯಾರಾಗುತ್ತೆ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಅಂದ್ರೆ ಇದನ್ನ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಹೇಳ್ತೀವಿ. ಈ ರೀಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಅಂದ್ರೆ ಕಾಂಬಿನೇಷನ್ ಹ್ಯೂಮನ್ ಇನ್ಸುಲಿನ್ ಜೀನ್ ನ ಮಧ್ಯದಲ್ಲಿ ಸೇರಿಸ್ತೀವಿ. ಸೊ ಇದನ್ನ ಪ್ಲಾಸ್ಮಿಡ್ ಅಲ್ಲಿ ಕಟ್ ಮಾಡ್ಬಿಟ್ಟು ಈ ಹ್ಯೂಮನ್ ಇನ್ಸುಲಿನ್ ಜೀನ್ ನ ಅದ್ರೊಳಗಡೆ ಸೇರಿಸ್ಬಿಟ್ಟು ಜೆನೆಟಿಕಲಿ ಮಾಡಿಫೈಡ್ ಬ್ಯಾಕ್ಟೀರಿಯಂ ನ ತಯಾರಿ ಮಾಡಿ ಅದನ್ನ ಫರ್ಮೆಂಟೇಶನ್ ಅಲ್ಲಿ ಮಾಡಿ ಪ್ಯೂರಿಫೈ ಮಾಡಿ ಇನ್ಸುಲಿನ್ ನ ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಮಾಡ್ಕೊಂತೀವಿ. ಸೊ ಇದು ಇಲ್ಲಿ ಆಗೋದು ತಯಾರಿನಲ್ಲಿ. ಸೊ ಈ ತಯಾರಿ ಆದ್ಮೇಲೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಕೋಲ್ಡ್ ಚೈನ್ ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಮೊದಲನೇದಾಗಿ ಕೋಲ್ಡ್ ಚೈನ್ ಯಾಕೆ ಮೇಂಟೈನ್ ಮಾಡ್ಬೇಕು ಅಂತ ನಾವು ಕಲಿಬೇಕು. ಯಾಕಂದ್ರೆ ಪ್ರತಿಯೊಂದನ್ನು ಎಲ್ಲರೂ ನಮ್ಗೆ ಕೋಲ್ಡ್ ಚೈನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಬಟ್ ಯಾಕೆ ಅಂತ ಅರ್ಥ ಮಾಡ್ಕೊಂಡ್ರೆ ಅವಾಗ ಆ ಕೆಲಸನ ನಾವು ಸುಲಭವಾಗಿ ಮಾಡ್ಕೊಂತೀವಿ, ಮತ್ತೆ ಅದನ್ನ ಹೇಗೆ ಮೇಂಟೈನ್ ಮಾಡೋದು ಅಂತಾನು ನೋಡ್ಕೊಂತೀವಿ. ಮೊದಲನೇದಾಗಿ ಇನ್ಸುಲಿನ್ ಬಂದು ಹಾರ್ಮೋನ್ ಬೇಸ್ಡ್ ಮೆಡಿಸಿನ್. ಅದು ಹಾರ್ಮೋನ್ ಇಂದ ತಯಾರಿ ಮಾಡಿರೋ ಮೆಡಿಸಿನ್ ಅದು. ಸೊ ಇದು ಟೆಂಪರೇಚರ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಅಂದ್ರೆ 2 ಡಿಗ್ರಿಯಿಂದ 8 ಡಿಗ್ರಿ ಒಳಗಡೆ ಮೇಂಟೈನ್ ಆಗಿಲ್ಲ ಅಂದ್ರೆ ಅದು ಎಫಿಕಸಿ ಅದ್ರದ್ದು ಹೋಗ್ಬಿಡುತ್ತೆ, ಅದು ಅದ್ರ ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಅದ್ರಿಂದ ಇದು ಇನ್ಎಫೆಕ್ಟಿವ್ ಆಗ್ಬಿಡುತ್ತೆ. ಹೈ ಟೆಂಪರೇಚರ್ ಅಲ್ಲೂ ಅದೇ ಆಗುತ್ತೆ, ತುಂಬಾ 30 ಡಿಗ್ರಿ 35 ಡಿಗ್ರಿಯಲ್ಲಿ ಸುಮ್ನೆ ಇಟ್ಬಿಟ್ರು ಅದೇ ಆಗುತ್ತೆ, ಮತ್ತೆ ಕಮ್ಮಿಯಲ್ಲಿ ತುಂಬಾ ಕಮ್ಮಿ ಫ್ರೀಸ್ ಮಾಡ್ಬಿಟ್ರು ಅದೇ ಆಗುತ್ತೆ. ಅದಕ್ಕೆ ಅದನ್ನ ಬರೀ 2 ಡಿಗ್ರಿಯಿಂದ 8 ಡಿಗ್ರಿ ಒಳಗಡೆ ಫ್ರಿಡ್ಜ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಸೊ ಇದು ಮಾಡಿದಾಗ ಏನಾಗುತ್ತೆ, ಬ್ಲಡ್ ಗ್ಲೂಕೋಸ್ ಕಂಟ್ರೋಲ್ ಸರಿಯಾಗಿ ನೋಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇದ್ರ ಎಫಿಕಸಿ ಹೋಗ್ಬಿಟ್ಟು ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ಏನ್ ನೋಡ್ತೀವಂದ್ರೆ ಈ ಕೋಲ್ಡ್ ಚೈನ್ ಅನ್ನೋದು ಎಲ್ಲಾ ಲೆವೆಲ್ ಅಲ್ಲೂ ಮೇಂಟೈನ್ ಆಗ್ಬೇಕು ಅಂತ ತೋರಿಸ್ತಾ ಇರೋದಿಲ್ಲ. ಈ ಕೋಲ್ಡ್ ಚೈನ್ ಪ್ರಾಡಕ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ತಯಾರಿ ಆದ್ಮೇಲೆ ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ಗೆ ಬರಕ್ಕೆ ಕೂಡ ಕೋಲ್ಡ್ ಚೈನ್ ಮೇಂಟೈನ್ ಆಗಿರುತ್ತೆ ಅಲ್ಲಿ. ಸೊ ಅಲ್ಲಿಂದ ನಮ್ಮ ಫಾರ್ಮಸಿಗೆ ಬರೋವಾಗ್ಲೂ ಇರುತ್ತೆ. ಮತ್ತೆ ಫಾರ್ಮಸಿಯಿಂದ ಪೀಪಲ್ ವಿತ್ ಡಯಾಬಿಟಿಸ್ ಹೋದಾಗ್ಲೂ ಅವ್ರ ಮನೆಯಲ್ಲೂ ಅವ್ರು ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಆ ಕೋಲ್ಡ್ ಚೈನ್ ಬ್ರೀಚ್ ಅಂತ ಕರಿತೀವಿ. ಬ್ರೀಚ್ ಅಂದ್ರೆ ಏನು, ಇಲ್ಲಿ ಮನೆಗೆ ಹೋಗಿ ಅವ್ರದು ಉಪಯೋಗಿಸೋ ತನಕನೂ ಅದನ್ನ ಕೋಲ್ಡ್ ಚೈನ್ ಅಲ್ಲಿ ಇಲ್ಲ ಅಂದ್ರೆ ಆ ಔಷಧಿ ಅದ್ರ ಕೆಲಸ ಅದು ಮಾಡಲ್ಲ. ಮತ್ತೆ ನಾವು
ಬ್ಲಡ್ ಗ್ಲೂಕೋಸ್ ಮೇಂಟೈನ್ ಮಾಡಕ್ಕೆ ಈ ಔಷಧಿನ ನಂಬ್ಕೊಂಡು ಅಷ್ಟು ಯೂನಿಟ್ಸ್ ಅಂತ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಪೇಷಂಟ್ ಅಥವಾ ಪೀಪಲ್ ವಿತ್ ಡಯಾಬಿಟಿಸ್ ತಗೊಂಡಾಗ ಅವ್ರಿಗೆ ಅದ್ರ ಎಫೆಕ್ಟ್ ಬರಲ್ಲ ಅದು. ಸೊ ಅದರಿಂದ ನಾವು ಈ ಕೋಲ್ಡ್ ಚೈನ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಏನೇನ್ ಮಾಡ್ಬೇಕು ಅಂತ ಇಲ್ಲಿದೆ. ಸೊ ಬೇಸಿಗೆ ಕಾಲ ಆಗ್ಲಿ ಯಾವ್ದೇ ಕಾಲ ಇದ್ರು ಫ್ರಿಡ್ಜ್ ಅಲ್ಲಿ ಏನೇನ್ ಆಗ್ಬೇಕು ಅಂತಾನು ಫಸ್ಟ್ ನಾವು ನೋಡ್ಕೋಬೇಕು. ಫಾರ್ಮಸಿಯಲ್ಲಿ ಹೇಗೆ ಇದನ್ನ ಸ್ಟೋರೇಜ್ ಮಾಡ್ಕೊಳ್ಳೋದು ಅಂತ. ಯಾಕೆ ಸ್ಟೋರ್ ಮಾಡ್ತೀವಿ ಈ ತರ? ಮೊದಲನೇದಾಗಿ ಅದ್ರ ಪೊಟೆನ್ಸಿ ಮೇಂಟೈನ್ ಮಾಡಕ್ಕೆ, ಎಫಿಕಸಿ ಅಂತೀವಿ, ಪೊಟೆನ್ಸಿ ಅಂತೀವಿ. ಇನ್ಸುಲಿನ್ ತನ್ನ ಕೆಲಸ ತಾನು ಮಾಡ್ಬೇಕಂದ್ರೆ ಅದನ್ನ ನಾವು ಸರಿಯಾಗಿ ಸ್ಟೋರ್ ಮಾಡಿರ್ಬೇಕು. ಸೊ ಮೊದಲನೇದಾಗಿ ಏನು, ಬಂದಿದ ತಕ್ಷಣ ಇನ್ಸುಲಿನ್ ನ ಫ್ರಿಡ್ಜ್ ಅಲ್ಲಿ ಹಾಕೋದು ತುಂಬಾ ಮುಖ್ಯ. ಅದನ್ನ ಒಂದ್ ಸ್ವಲ್ಪ ಆಚೆ ಬಿಟ್ಬಿಟ್ಟು ಆಮೇಲೆ ಹಾಕೋಣ, ತುಂಬಾ ಜನ ಇದ್ದಾರೆ ಫಾರ್ಮಸಿಯಲ್ಲಿ ಆಮೇಲೆ ಮಾಡೋಣ ಅಂತ ಅದನ್ನ ಬಿಡಕ್ಕಾಗಲ್ಲ. ಇದು ತುಂಬಾ ಮುಖ್ಯವಾದ ಕೆಲಸ. ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಇಂದ ಬಂದಿದ ತಕ್ಷಣ ಅದು ಫ್ರಿಡ್ಜ್ ಒಳಗಡೆ ಹೋಗ್ಬೇಕು. ಇದು ಇನ್ಸುಲಿನ್ ಅಲ್ಲಿ ಪ್ರತಿಯೊಂದೂ ಹೋಗುತ್ತೆ. ಸೊ ನೀವು ಇನ್ಸುಲಿನ್ ಪೆನ್ಸ್ ಇರ್ಲಿ, ವಯಲ್ಸ್ ಇರ್ಲಿ, ಕಾರ್ಟಿಜಸ್ ಇರ್ಲಿ, ಪ್ರತಿಯೊಂದನು, ಈಗ ವಯಲು ಫ್ರಿಡ್ಜ್ ಅಲ್ಲಿ ಹೋಗುತ್ತೆ, ಪ್ರತಿಯೊಂದನು ಫ್ರಿಡ್ಜ್ ಅಲ್ಲಿ ಹೋಗುತ್ತೆ. ಮತ್ತೆ ಇನ್ಸುಲಿನ್ ನ ಫ್ರೀಸರ್ ಅಲ್ಲಿ ಹಾಕಂಗಿಲ್ಲ, ಡೀಪ್ ಫ್ರೀಸರ್ ಅಲ್ಲಿ ಹಾಕಂಗಿಲ್ಲ, ಐಸ್ ಮೇಲೆ ಡೈರೆಕ್ಟ್ ಆಗಿ ಇಡಂಗಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಅಲ್ಲಿ ಕೆಲವು ಸತಿ ನಾವು ಪೀಪಲ್ ವಿತ್ ಡಯಾಬಿಟಿಸ್ ಗೆ ಏನ್ ಹೇಳ್ಬೇಕು, ಹೆಂಗ್ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕು ಫಾರ್ಮಸಿಯಿಂದ ಅವ್ರ ಮನೆಗೆ ಅಂತ ಮಾತಾಡುವಾಗ ಅಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ, ಐಸ್ ನ ಇಟ್ಟು ಹೇಗ್ ತಗೊಂಡ್ ಹೋಗ್ಬೋದು ಅಂತ. ಸೊ ಐಸ್ ನ ನಾವು ಯೂಸ್ ಮಾಡಿದಾಗ್ಲೂ ಕೂಡ ಡೈರೆಕ್ಟ್ಲಿ ಆನ್ ಐಸ್ ಅಂತ ಹೇಳ್ತೀವಿ. ಐಸ್ ನ ಅದು ಡೈರೆಕ್ಟ್ ಆಗಿ ಮುಟ್ಟಂಗಿಲ್ಲ, ಅದಕ್ಕೆ ಏನೋ ಒಂದು ಮಧ್ಯದಲ್ಲಿ ಕಾಟನ್ ಲೇಯರ್ ಇಡ್ಬೇಕು ಅವಾಗ. ಸೊ ಡೈರೆಕ್ಟ್ ಫ್ರೀಸರ್ ಅಥವಾ ಡೀಪ್ ಫ್ರೀಸರ್ ಅಥವಾ ಐಸ್ ಅಲ್ಲಿ ಮುಟ್ಸಂಗಿಲ್ಲ ಇದನ್ನ. ಇನ್ನೊಂದೇನು, ಫ್ರಿಡ್ಜ್ ಅಲ್ಲಿ ನಾವು ಆ ಫ್ರಿಡ್ಜ್ ನ ಬರೀ ವ್ಯಾಕ್ಸಿನ್ಸ್ ಇರ್ಬೋದು ಅಥವಾ ಬ್ಲಡ್ ಸ್ಯಾಂಪಲ್ಸ್ ಇರ್ಬೋದು ಅಥವಾ ಇನ್ಸುಲಿನ್ ಇರ್ಬೋದು, ಈ ತರದ್ದು ಮೆಡಿಸಿನಲ್ ಪರ್ಪಸ್ ಮಾತ್ರ ಯೂಸ್ ಮಾಡ್ಬೇಕು ಆ ಫ್ರಿಡ್ಜ್. ಆ ಫ್ರಿಡ್ಜ್ ಅಲ್ಲಿ ನಾವು ನಮ್ಗೇನ್ ಬೇಕೋ ಊಟ ಆಗ್ಲಿ ಕುಡಿಯೋದಾಗ್ಲಿ ಏನು ಅದ್ರಲ್ಲಿ ಇಡಂಗಿಲ್ಲ. ಅದೆಲ್ಲ ಮಾಡಿದಾಗ ಒಂದು ಕಂಟಾಮಿನೇಷನ್ ಆಗುತ್ತೆ, ಎರಡನೇದು ಟೆಂಪರೇಚರ್ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಇಲ್ಲಿ ಇನ್ನೊಂದು ನಾವೇನ್ ನೆನ್ಪಿಟ್ಕೋಬೇಕಂದ್ರೆ, ಫ್ರಿಡ್ಜ್ ಅಲ್ಲಿ ಯಾವಾಗ್ಲೂ 50% ಮಾತ್ರ ತುಂಬಿಸಿರ್ಬೇಕು. ಫುಲ್ ಫ್ರಿಡ್ಜ್ ತುಂಬಿಸ್ಬಿಟ್ರೆ ಏನಾಗುತ್ತೆ, ಗಾಳಿಯಲ್ಲಿ ಸರ್ಕ್ಯುಲೇಷನ್ ಅಲ್ಲಿ ಇರೋದಿಲ್ಲ. ಸೊ ಯಾವಾಗ ಫ್ರೀಯಾಗಿ ಗಾಳಿ ಓಡಾಡಕ್ ಆಗಲ್ವೋ 2 to 8 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಮೇಂಟೈನ್ ಆಗೋದಿಲ್ಲ. ಸೊ ಅದಕ್ಕೆ ಫ್ರಿಡ್ಜ್ ನ ಯಾವತ್ತು ಫುಲ್ ತುಂಬಿಸಬಾರ್ದು, 50% ತುಂಬಿಸಿರ್ಬೇಕು, ಸೊ ದಟ್ ಅದಕ್ಕೆ ಓಡಾಡಕ್ಕೆ ಜಾಗ ಇರಕ್ಕೆ ಅಂತ. ಆಮೇಲೆ ಫ್ರಿಡ್ಜ್ ಅಲ್ಲಿ ಅಕ್ಯುರೇಟ್ ಆಗಿ ಚೆಕ್ ಮಾಡ್ಬೇಕು ಟೆಂಪರೇಚರ್ ಅಂತ ನೋಡ್ಕೊಳ್ಳಕ್ಕೆ ಇಂಟಿಗ್ರಲ್ ಥರ್ಮೋಮೀಟರ್ ಅಂತ ಹೇಳ್ತೀವಿ. ಅದು ಇವೆಲ್ಲ ನಾವು ಫಾರ್ಮಸಿಯಲ್ಲಿ ಎಕ್ಸ್ಪೆಂಡಿಚರ್ ಅಂತ ನೋಡ್ಕೋಬಾರ್ದು. ಇದೆಲ್ಲ ಏನೇ ಇದ್ರೂ ಇನ್ವೆಸ್ಟ್ಮೆಂಟ್. ಯಾಕೆ ಇನ್ವೆಸ್ಟ್ ಮಾಡ್ತೀವಿ ನಾವು? ನಮ್ಮ ಹತ್ರ ಯಾರು ಔಷಧಿ ತಗೊಳಕ್ ಬರ್ತಾರೋ ಅವ್ರಿಗೆ ನಾವು ಕರೆಕ್ಟ್ ಆಗಿರೋ ಔಷಧಿ ಎಷ್ಟು ಕೊಡ್ತೀವೋ ಅದನ್ನ ಸ್ಟೋರ್ ಮಾಡಿರೋದು ಹಂಗೆ ಕರೆಕ್ಟ್ ಆಗಿ ಸ್ಟೋರ್ ಮಾಡಿ ನಾವು ಕೊಡ್ಬೇಕು ಅದನ್ನ. ಸೊ ಸ್ಟೋರೇಜ್ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಈ ಇಂಟಿಗ್ರಲ್ ಥರ್ಮೋಮೀಟರ್ ಮೇಲೆ ಒಂದ್ ಸ್ವಲ್ಪ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಆಮೇಲೆ ಫ್ರಿಡ್ಜ್ ಕೆಲವೊಂದು ಸೆಲ್ಫ್ ಡಿಫ್ರಾಸ್ಟಿಂಗ್ ಅಂತ ಇರುತ್ತೆ, ಬಟ್ ಕೆಲವೊಂದು ಸೆಲ್ಫ್ ಆಗಿ ಡಿಫ್ರಾಸ್ಟ್ ಆಗಲ್ಲ. ಅವಾಗ 6 ರಿಂದ 8 ವಾರಕ್ಕೊಂದ್ಸತಿ ಮತ್ತೆ ಐಸ್ ಕಟ್ಕೊಳ್ಳೋ ತನಕ ಬಿಡಬಾರ್ದು, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಕಟ್ಕೊಳ್ಳೋ ತನಕ ಬಿಟ್ಬಿಟ್ರೆ ಆ ಟೆಂಪರೇಚರ್ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಸೊ ಅದರಿಂದ ಐಸ್ ಕಟ್ಟಿದೆ ಇಲ್ವಾ ನೋಡ್ಕೊಂಡು ಡಿಫ್ರಾಸ್ಟ್ ಮಾಡಕ್ ಇಟ್ಕೋಬೇಕು. ಸೊ ಇದು ತುಂಬಾ ಮುಖ್ಯ. ನೆಕ್ಸ್ಟ್ ಇನ್ಸುಲಿನ್ ಸ್ಟೋರೇಜ್ ಅಲ್ಲಿ ಏನೇನ್ ಮಾಡ್ಕೋಬೇಕು. ಸೊ ಕೆಲವೊಂದು ರೆಫ್ರಿಜಿರೇಟರ್ಸ್ ಮೇಲ್ಗಡೆ ಓಪನ್ ಮಾಡೋ ತರ ಇರುತ್ತೆ, ಅದು ಯಾವಾಗ್ಲೂ ವಾಸಿ. ಎರಡನೇದೇನಂದ್ರೆ ರೆಫ್ರಿಜಿರೇಟರ್ ಹಿಂದ್ಗಡೆನು ಸ್ವಲ್ಪ ಜಾಗ ಬಿಡಬೇಕು. 1 arm's length away from the wall ಅಂತ ಹೇಳ್ತೀವಿ. ಅಂದ್ರೆ ಏನು, ಗೋಡೆಯಿಂದ 1 arm length ಅಷ್ಟು ದೂರ ಇರಬೇಕು. ಯಾಕಂದ್ರೆ ಹಿಂದ್ಗಡೆ ಕೂಡ ಅದಕ್ಕೆ ಗಾಳಿ ಹೋಗ್ಬೇಕು. ಇಲ್ಲಾಂದ್ರೆ ಇದು ಫ್ರಿಡ್ಜ್ ಅಲ್ಲಿರೋ ಬಿಸಿ ಗಾಳಿಯನ್ನೇ ಹಿಂದೆ ಇದ್ರೆ ಅದ್ರ ಕೆಲಸ ಮಾಡೋದು ಕಮ್ಮಿ ಆಗೋಗುತ್ತೆ. ಆಮೇಲೆ ಇದು ಮುಂಚೆನೆ ಹೇಳಿದೆ, ಸ್ಟೋರೇಜ್ ರೆಸ್ಟ್ರಿಕ್ಷನ್ ಹೇಗಂದ್ರೆ ಬರೀ 50% ಫ್ರಿಡ್ಜ್ ಅಲ್ಲಿ ನಾವು ಇಡಬೇಕು, ತುಂಬಿಸ್ಬೇಕು. ಫುಲ್ ಫ್ರಿಡ್ಜ್ ನಾವು ತುಂಬಿಸ್ಬಿಟ್ರೆ ಅವಾಗ ಆ 2 to 8 ಡಿಗ್ರಿ ನಮಗೇನ್ ಬೇಕೋ ಆ ಟೆಂಪರೇಚರ್ ಕರೆಕ್ಟ್ ಆಗಿ ಮೇಂಟೈನ್ ಆಗಲ್ಲ. ಯಾಕಂದ್ರೆ ಏರ್ ಸರ್ಕ್ಯುಲೇಷನ್ ಇರೋದಿಲ್ಲ, ಜಾಗ ಇರೋದಿಲ್ಲ ಏರ್ ಸರ್ಕ್ಯುಲೇಟ್ ಆಗಕ್ಕೆ. ಕೆಲವು ಸತಿ ದೊಡ್ಡ ಫಾರ್ಮಸಿ ಇದ್ದಾಗ, ತುಂಬಾ ಫ್ರಿಡ್ಜ್ ಎಲ್ಲ ಇದ್ದಾಗ ಅಲ್ಲಿ ಟೆಂಪರೇಚರ್ ಮೇಂಟೈನ್, ಆಚೆ ಕಡೆ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ ಫ್ಯಾನ್ ಅಥವಾ ಏರ್ ಕಂಡೀಷನಿಂಗ್ ಇಟ್ಕೋಬೇಕು. ಇಲ್ಲಾಂದ್ರೆ ಒಂದು 4-5 ಫ್ರಿಡ್ಜ್ ಅಲ್ಲಿ ಇದ್ಬಿಟ್ರೆ ಅದ್ರದ್ದು ಬಿಸಿ ಹಬೆನೆ ಜಾಸ್ತಿ ಬರಕ್ ಶುರು ಆಗ್ಬಿಟ್ಟು ಅಷ್ಟೊಂದು ಮೇಂಟೆನೆನ್ಸ್ ಇರೋದಿಲ್ಲ ಟೆಂಪರೇಚರ್ ಅಲ್ಲಿ. ಸೊ ಅದರಿಂದ ಆಚೆದು ಟೆಂಪರೇಚರ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಆಮೇಲೆ ರೆಗ್ಯುಲರ್ ಆಗಿ ಫ್ರಿಡ್ಜ್ ನ ಸರ್ವಿಸ್ ಮಾಡಿಸ್ಬೇಕು. ಯಾಕಂದ್ರೆ ಸರ್ವಿಸ್ ಮಾಡಿಸಿದಾಗ
ಗೊತ್ತಾಗುತ್ತೆ ನಮ್ಗೆ ಏನು ಪ್ರಾಬ್ಲಮ್ ಇದೆ, ಮತ್ತೆ ಏನಾದ್ರೂ ಚೇಂಜ್ ಮಾಡ್ಕೋಬೇಕಾ. ಮೇಂಟೆನೆನ್ಸ್ ಅನ್ನೋದು ತುಂಬಾನೇ ಮುಖ್ಯ ಫ್ರಿಡ್ಜ್ ಅಲ್ಲಿ. ಅದು ಕೆಟ್ಟ ಹೋಗೋ ತನಕ ನಾವು ಅದನ್ನ ಬಿಟ್ಬಿಟ್ರೆ ಒಂದೇ ಸತಿ ಒಂದ್ ಕಡೆ ದುಡ್ಡು ಹಾಳು ಮಾಡ್ಕೊಂತೀವಿ, ಇನ್ನೊಂದ್ ಕಡೆ ನಾವ್ ಇಟ್ಟಿರೋ ಪದಾರ್ಥಗಳು ಅದ್ರ ಪೊಟೆನ್ಸಿ ಹಾಳಾಗುತ್ತೆ. ಸೊ ನಮ್ಗೆ ನಮ್ಮ ಹತ್ರ ಬರೋ ಪೀಪಲ್ ವಿತ್ ಡಯಾಬಿಟೀಸ್ ಆಗ್ಲಿ ಅಥವಾ ವ್ಯಾಕ್ಸಿನ್ಸ್ ತಗೊಳಕ್ ಬರ್ತಾರೆ, ಅವ್ರಿಗೆಲ್ಲ ನಾವು ಕರೆಕ್ಟ್ ಆಗಿ ಕೊಡೋದಿಲ್ಲ ಅವಾಗ. ಸೊ ಫ್ರಿಡ್ಜ್ ಮೇಂಟೆನೆನ್ಸ್ ತುಂಬಾ ಮುಖ್ಯ, ಸರ್ವಿಸಿಂಗ್ ತುಂಬಾನೇ ಮುಖ್ಯ ಅದ್ರಲ್ಲಿ. ಮತ್ತೆ ನಮ್ಮ ಕೆಲಸ ಏನು, ಫ್ರಿಡ್ಜ್ ನೋಡ್ಕೊಳ್ಳೋವಾಗ ಟೆಂಪರೇಚರ್ ಮಾನಿಟರಿಂಗ್ ಮಾಡ್ಬೇಕು ನಾವು. ಈ ಇಂಟಿಗ್ರಲ್ ಥರ್ಮಾಮೀಟರ್ ಅಂತ ಏನ್ ಹೇಳ್ತೀವೋ ಅದು ಕೂಡ ಕ್ಯಾಲಿಬ್ರೇಷನ್ ಆಗ್ಬೇಕು. ಪ್ರತಿ ವರ್ಷ ಫ್ರಿಡ್ಜ್ ಮೇಂಟೆನೆನ್ಸ್ ಜೊತೆಗೆ ಇದಕ್ಕೂ ಕ್ಯಾಲಿಬ್ರೇಟ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿ ಟೆಂಪರೇಚರ್ ನೋಡ್ತಾ ಇದೆಯಾ, ಕರೆಕ್ಟ್ ಆಗಿ ಮಾನಿಟರ್ ಆಗ್ತಿದ್ಯಾ ಅಂತ ನೋಡ್ಕೊಳಕ್ಕೆ ಇದನ್ನ ಕೂಡ ನಾವು ಮಾಡ್ಕೋಬೇಕು. ಸೊ ಇವಾಗ ಏನ್ ನೋಡ್ಕೋಬೇಕಂದ್ರೆ, ನಾವೆಲ್ಲ ಡೆವಲಪಿಂಗ್ ಕಂಟ್ರಿಯಲ್ಲಿ ಇರೋದ್ರಿಂದ ಪವರ್ ಔಟೇಜ್ ಅಂತ ಹೇಳ್ತೇವೆ, ಎಲೆಕ್ಟ್ರಿಸಿಟಿ ಹೋಗ್ತಾ ಇರುತ್ತೆ. ಸೊ ಎಲೆಕ್ಟ್ರಿಸಿಟಿ ಹೋದಾಗ ನಾವು ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋದನ್ನು ತುಂಬಾನೇ ಮುಖ್ಯ. ಸೊ ಮೊದಲನೇದಾಗಿ ನಾವು ಫಾರ್ಮಸಿಯಲ್ಲಿ ಇದ್ದಾಗ ಎಲೆಕ್ಟ್ರಿಸಿಟಿ ಹೋದ್ರೆ ಎಷ್ಟೊತ್ತಿಗೆ ಹೋಯ್ತು, ಎಷ್ಟೊತ್ತಿಗೆ ಬಂತು ಅಂತ ಒಂಥರ ಅದು ಲಾಗ್ ಬುಕ್ ಇಟ್ಕೋಬೇಕು ನಾವು. ಮತ್ತೆ ಎಲೆಕ್ಟ್ರಿಸಿಟಿ ಹೋಗಿದ್ದಾಗ ಫ್ರಿಡ್ಜ್ ನ ಆಗ್ಲಿ ಅಥವಾ ಫ್ರೀಸರ್ದು ಬಾಗಿಲು ತೆಗಿಬಾರ್ದು. ಯಾಕಂದ್ರೆ ಅವಾಗ ಏನಾಗುತ್ತೆ, ಆಚೆ ಇರೋ ಬಿಸಿ ಗಾಳಿ ಫ್ರಿಡ್ಜ್ ಅಲ್ಲಿ ಮತ್ತೆ ಫ್ರೀಸರ್ ಅಲ್ಲಿ ಹೋಗಿದ ತಕ್ಷಣ ಅದನ್ನ ಮತ್ತೆ ತಣ್ಣಗ್ ಮಾಡಕ್ಕೆ ಅಲ್ಲಿ ಎಲೆಕ್ಟ್ರಿಸಿಟಿ ಇರೋದಿಲ್ಲ. ಸೊ ಇರೋ ಟೆಂಪರೇಚರ್ ನ ಅದು ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಕರೆಂಟ್ ಹೋಗಿದ್ದಾಗ ಫ್ರಿಡ್ಜ್ ನ ತೆಗಿಬಾರ್ದು. ಮತ್ತೆ ಇನ್ನೊಂದ್ ನಾವೇನ್ ನೋಡ್ಕೋಬೇಕಂದ್ರೆ 24 ಅವರ್ಸ್ ಗಿಂತ ಜಾಸ್ತಿ ಕರೆಂಟ್ ಹೋಗ್ಬಿಟ್ರೆ ಅವಾಗ ಇನ್ಸುಲಿನ್ ನ ಒಂದು ಇನ್ಸುಲೇಟೆಡ್ ಕೂಲರ್ ಬ್ಯಾಗ್ ಅಥವಾ ಕಂಟೈನರ್ ಇಟ್ಕೋಬೇಕು, ಕೋಲ್ಡ್ ಪ್ಯಾಕ್ಸ್ ಹಾಕಿರೋ ಕಂಟೈನರ್ ಇಟ್ಕೋಬೇಕು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಫ್ರೀಸ್ ಮಾಡಕ್ಕೆ ಬಿಡಬಾರ್ದು. ಇಟ್ ಶುಡ್ ನಾಟ್ ಬಿ ಫ್ರೋಸನ್. ಕೋಲ್ಡ್ ಪ್ಯಾಕ್ಸ್ ಆಗ್ಲಿ ಯಾವುದೇ ಆಗ್ಲಿ ಫ್ರೀಸ್ ಆಗ್ಬಿಟ್ರೆ ಅವಾಗ ಇನ್ಸುಲಿನ್ ಪೊಟೆನ್ಸಿ ಕಮ್ಮಿ ಆಗುತ್ತೆ. 2 ಡಿಗ್ರಿಯಿಂದ 8 ಡಿಗ್ರಿನೇ ಅದ್ರದ್ದು ಪೊಟೆನ್ಸಿ. ಈ ಕಡೆ ಜಾಸ್ತಿನೂ ಆಗ್ಬಾರ್ದು, ಆ ಕಡೆ ಕಮ್ಮಿನೂ ಆಗ್ಬಾರ್ದು. ಮತ್ತೆ ಟೆಂಪರೇಚರ್ ವಾಪಸ್ ಬಂದಾಗ ಫ್ರಿಡ್ಜ್ ಅಲ್ಲಿ ಮತ್ತೆ ಫ್ರೀಸರ್ ಅಲ್ಲಿ ಏನಿದೆ ಟೆಂಪರೇಚರ್ ಅಂತ ಮಾನಿಟರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ವಾಪಸ್ಸು 2 to 8 ಡಿಗ್ರೀಸ್ ಅದು ಮೇಂಟೈನ್ ಆಗಕ್ಕೆ ಟೈಮ್ ಆಗುತ್ತೆ. ಸೊ ಆ ಟೆಂಪರೇಚರ್ ಮೇಂಟೈನ್ ಮಾಡ್ಕೋಬೇಕು. ಸೊ ಫಾರ್ಮಸಿಯಲ್ಲಿ ತುಂಬಾ ಮುಖ್ಯ, ಇನ್ಸುಲಿನ್ ವ್ಯಾಕ್ಸಿನ್ಸ್ ಎಲ್ಲ ಇಟ್ಟಾಗ ಫ್ರಿಡ್ಜ್ ಟೆಂಪರೇಚರ್ಸ್ ಮಾನಿಟರ್ ಮಾಡಕ್ಕೆ ಒಂದು ಲಾಗ್ ಬುಕ್ ಸೆಪರೇಟ್ ಆಗಿ ಅದಕ್ಕೆ ಇಟ್ಬಿಡೋದು ತುಂಬಾನೇ ಮುಖ್ಯ. ಆಮೇಲೆ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಇದು ಕ್ಯಾಲಿಬ್ರೇಷನ್ ಏನಂದ್ರೆ, ಇದು ನಾವು ಮಾಡೋ ಕೆಲಸ ಅಲ್ಲ. ಫ್ರಿಡ್ಜ್ ಯಾರ ಹತ್ರ, ಮೆಡಿಕಲ್ ಫ್ರಿಡ್ಜ್ ಯಾರ ಹತ್ರ ತಗೊಂಡಿರ್ತೀವೋ ಅಲ್ಲಿಂದ ಅವರು ಕಳಿಸ್ಬೇಕು ಮೇಂಟೆನೆನ್ಸ್ಗೆ. ಸೊ ಮೇಂಟೆನೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಮುಂಚೆನೆ ಹೇಳಿದೆ. ಇನ್ಸುಲಿನ್ ಪೊಟೆನ್ಸಿ ಮತ್ತೆ ಎಫಿಕಸಿ ಮೇಂಟೈನ್ ಆಗ್ಬೇಕಂದ್ರೆ ಆ ಫ್ರಿಡ್ಜ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರ್ಬೇಕು. ಮತ್ತೆ ಈ ಸೆಟ್ಟಿಂಗ್ಸ್ ಎಲ್ಲ ಅವ್ರು ಬಂದು ನೋಡ್ತಾರೆ. ಕ್ಯಾಲಿಬ್ರೇಷನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಂಪರೇಚರ್ ಅಡ್ಜಸ್ಟ್ಮೆಂಟ್ ಹೇಗ್ ಮಾಡ್ಬೇಕು, ಮತ್ತೆ ಈ ವ್ಯಾಕ್ಸಿನ್ ಅಥವಾ ಕೆಲವೊಂದು ಔಷಧಿಗಳು ಫ್ರಿಡ್ಜ್ ಅಲ್ಲಿ ಇಡೋದಿರುತ್ತೆ, ಅಥವಾ ಬಯಾಲಜಿಕಲ್ ಮೆಟೀರಿಯಲ್ಸ್ ಇರ್ಬೋದು, ಇನ್ಸುಲಿನ್ ಇರ್ಬೋದು. ಸೊ ಇವೆಲ್ಲ ಟೆಂಪರೇಚರ್ ಸೆನ್ಸಿಟಿವ್ ಮೆಟೀರಿಯಲ್ಸ್ ಇವೆಲ್ಲ, ಅಥವಾ ಟೆಂಪರೇಚರ್ ಸೆನ್ಸಿಟಿವ್ ಮೆಡಿಸಿನ್ಸ್. ಸೊ ಕ್ಯಾಲಿಬ್ರೇಷನ್ಗೆ ಅವ್ರನ್ನ ಕರೆಸೋದು ತುಂಬಾ ಮುಖ್ಯ. ಸೊ ಅವರೆಲ್ಲ ಟ್ರೈನ್ಡ್ ಇಂಜಿನಿಯರ್ಸ್ ಆಗಿರ್ತಾರೆ. ಸೊ ಅವರಿಗೆ ಪ್ರೊಸೀಜರ್ಸ್ ಗೊತ್ತು, ಮತ್ತೆ ಮೆಷರ್ಮೆಂಟ್ಸ್ ಹೇಗೆ ವೆರಿಫೈ ಮಾಡ್ಬೇಕು, ಹೇಗೆ ರೆಕಾರ್ಡ್ ಮಾಡ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರ ಹತ್ರ ನಾವು ಅದ್ರ ಬಗ್ಗೆ ಕಲ್ತ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಫ್ರಿಡ್ಜ್ ಕ್ಯಾಲಿಬ್ರೇಷನ್ ಅಲ್ಲಿ 2 ಟೂಲ್ಸ್ ಕೆಲವು ಸತಿ ಯೂಸ್ ಮಾಡ್ಬೋದು. ಒಂದು ಬಂದು ಡೇಟಾ ಲಾಗರ್ಸ್ ಅಂತ ಹೇಳ್ತೀವಿ. ಸೊ ಈ ಡೇಟಾ ಲಾಗರ್ ಏನ್ ಮಾಡುತ್ತೆ, ಇದು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ ಟೆಂಪರೇಚರ್ನ. ಮತ್ತೆ ಟೆಂಪರೇಚರ್ನ ಮಾನಿಟರ್ ಮಾಡ್ಕೊಂಡು ಲಾಗರ್ ಅಂತ ಯಾಕೆ ಹೇಳ್ತೀವಂದ್ರೆ, ಅದು ಆ ಲಾಗ್ ನೋಡ್ಕೊಳ್ಳುತ್ತೆ. ಟೆಂಪರೇಚರ್ ಡೇಟಾನ ಮಾನಿಟರ್ ಮಾಡ್ಕೊಂಡು ರೆಕಾರ್ಡ್ ಇಟ್ಟಿರುತ್ತೆ ಆ ಟೆಂಪರೇಚರ್ನ. ಸೊ ನಮಗೆ ರೆಕಾರ್ಡ್ ಬೇಕಂದ್ರೆ ಇದರಿಂದ ನಾವು ನೋಡ್ಕೋಬಹುದು. ಯಾಕಂದ್ರೆ ಇನ್ಸುಲಿನ್ ಮತ್ತೆ ಟೆಂಪರೇಚರ್ ಸೆನ್ಸಿಟಿವ್ ಔಷಧಿಗಳನ್ನ ನಾವು ಸ್ಟೋರ್ ಮಾಡುವಾಗ ರೆಕಾರ್ಡ್ ಮಾಡೋದು ಟೆಂಪರೇಚರ್ ತುಂಬಾ ಮುಖ್ಯ. ಸೊ ಡೇಟಾ ಲಾಗರ್ಸ್ ಅಂತ ಅದಕ್ಕೆ ಹೇಳ್ತೀವಿ. ಇನ್ನೊಂದು ಟೆಂಪರೇಚರ್ ಕಂಟ್ರೋಲ್ ಅಂಡ್ ಅಲಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಏನು ಅಡ್ವಾಂಟೇಜಸ್ ಅಂದ್ರೆ, ಇದು ಪ್ರೀ ಪ್ರೋಗ್ರಾಮ್ ಆಗಿರುತ್ತೆ ಟೆಂಪರೇಚರ್ ಡೇಟಾಗೆ. ಮತ್ತೆ ಟೆಂಪರೇಚರ್ ಔಟ್ ಆಫ್ ರೇಂಜ್ ಹೋದ್ರೆ ಅಲರ್ಟ್ ಸಿಸ್ಟಮು ಇರುತ್ತೆ ಅದರಲ್ಲಿ. ಮತ್ತೆ ಆಪ್ಟಿಮಲ್ ಸ್ಟೋರೇಜ್ ಕಂಡೀಷನ್ಸ್ ಕೂಡ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಇದರಿಂದ. ಸೊ ಡೇಟಾ ಲಾಗರ್ಗಿಂತ ಇದರಲ್ಲಿ ಜಾಸ್ತಿ ಫೀಚರ್ಸ್ ಇರುತ್ತೆ. ಸೊ ಇದು ಸ್ಪೆಷಲ್ ಟೂಲ್ಸ್ ಇವೆಲ್ಲ. ಸೊ ಇವಾಗ
ಫಾರ್ಮಸಿಯಿಂದ ಮನೆಗೆ ಟ್ರಾನ್ಸ್ಫರ್ ಮಾಡುವಾಗ ನಾವು ಪೀಪಲ್ ವಿತ್ ಡಯಾಬಿಟೀಸ್ ಆಗ್ಲಿ ಅಥವಾ ಅವ್ರ ಫ್ಯಾಮಿಲಿಯಿಂದ ಯಾರು ತಗೊಂಡು ಹೋಗಕ್ ಬಂದವ್ರಿಗೆ ನಾವೇನ್ ಹೇಳ್ಕೊಡ್ಬೇಕು ಅಂತ ನೋಡ್ಕೊಳ್ಳೋಣ. ಸಾರಿ. ಸೊ ಮೊದಲನೇದಾಗಿ ಅವ್ರಿಗೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಏನ್ ತಿಳಿಸ್ಬೇಕಂದ್ರೆ ಇದು ಟೆಂಪರೇಚರ್ ಸೆನ್ಸಿಟಿವ್ ಔಷಧಿ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ. ಸೊ ಇನ್ಸುಲಿನ್ ಟೆಂಪರೇಚರ್ ಸೆನ್ಸಿಟಿವ್ ಔಷಧಿ ಅಂತ ಹೇಳ್ಕೊಡ್ಬೇಕು. ಎರಡನೇ ವಿಷಯ ನಾವು ಅವ್ರಿಗೆ ಏನ್ ಹೇಳ್ಕೊಡ್ಬೇಕಂದ್ರೆ ಟೆಂಪರೇಚರ್ ನ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಔಷಧಿ ತನ್ನ ಕೆಲಸ ಮಾಡಕ್ ಆಗಲ್ಲ. ಯಾಕಂದ್ರೆ ಅದ್ರದ್ದು ಪೊಟೆನ್ಸಿ ಹೋಗ್ಬಿಡುತ್ತೆ. ಪೊಟೆನ್ಸಿ ಹೋದ್ರೆ ಎಫಿಕಸಿ ಹೋಗುತ್ತೆ. ಪೊಟೆನ್ಸಿ ಹೋದಾಗ ಎಫಿಕಸಿ ಹೋದಾಗ ಇನ್ಸುಲಿನ್ ನಾವು ಯೂನಿಟ್ ನಮ್ಗೆ ಡಾಕ್ಟರ್ ಎಷ್ಟು ಹೇಳಿರ್ತಾರೋ ಅಷ್ಟು ತಗೊಂಡ್ರು ಕೂಡ ಅದ್ರ ಕೆಲಸ ಅದು ಮಾಡಲ್ಲ. ಮತ್ತೆ ಬಿಸಿಲಿರೋ ಜಾಗದಲ್ಲಿ ಇವಾಗ ಏನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಎಕ್ಸ್ಟ್ರೀಮ್ಸ್ ಜಾಸ್ತಿ ನೋಡ್ತಾ ಇದೀವಿ ಇವಾಗ. ಸೊ ಇನ್ಮೇಲೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನಾವ್ ಯಾವಾಗ ತನಕ ನಮ್ಮ ಹ್ಯಾಬಿಟ್ಸ್ ನಾವು ಚೇಂಜ್ ಮಾಡ್ಕೊಳ್ಳಲ್ವೋ, ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಟೆಂಪರೇಚರ್ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಸೊ ಅದರಿಂದ ಇನ್ಸುಲಿನ್ ಬಗ್ಗೆ ಮಾತಾಡೋದು ಮತ್ತೆ ಇನ್ಸುಲಿನ್ ಬಗ್ಗೆ ಮನೆ ತನಕ ಹೇಗೆ ತಗೊಂಡ್ ಹೋಗ್ಬೇಕು ಮತ್ತೆ ಮನೆಗ್ ತಗೊಂಡ್ ಹೋದ್ಮೇಲೆ ಹೇಗ್ ಅದನ್ನ ನೋಡ್ಕೋಬೇಕು, ಎರಡ್ರ ಬಗ್ಗೆನು ಯಾರು ನಮ್ಮ ಹತ್ರ ಇನ್ಸುಲಿನ್ ತಗೊಂತಾರೋ ಅವರಿಗೆ ಹೇಳ್ಕೊಡೋದು ತುಂಬಾನೇ ಮುಖ್ಯ. ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಕೊಡೋದು ನಾವೇನಂದ್ರೆ ಸೇಫ್ ಆಗಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅದನ್ನ ನಾವು ಜಾಸ್ತಿ ಶೇಕ್ ಮಾಡಕ್ಕೆ ಇಡಬಾರ್ದು. ಇನ್ಸುಲಿನ್ ಯೂಸ್ ಮಾಡುವಾಗ್ಲೂ ಅದನ್ನ ನಾವು ಹೇಳ್ಕೊಡ್ಬೇಕು. ಸೊ ಆ ಸ್ಲೈಡ್ ಬಂದಾಗ ಇನ್ನೊಂದ್ಸತಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸುಲಿನ್ ಬಾಟಲ್ಸ್ ಯಾವಾಗ್ಲೂ ವಯಲ್ಸ್ ನಮ್ದು ಏನಿರುತ್ತೋ ಈ ತರದ್ದು ಅದು ಶೇಕ್ ಮಾಡಬಾರ್ದು. ಏನೇ ಇದ್ರೂನು ಜೆಂಟಲ್ ಆಗಿ ರೋಲ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಆಮೇಲೆ ನೋಡೋಣ. ಇವಾಗ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಶೇಕ್ ಆದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಶೇಕ್ ಆದ್ರೆ ಏನಾಗುತ್ತೆ, ಕೆಲವು ಸತಿ ಅದು ಕ್ಲಂಪಿಂಗ್ ಅಂತಾನೂ ಆಗುತ್ತೆ, ಮತ್ತೆ ಅದ್ರ ಕೆಲಸ ಅದು ಆಮೇಲೆ ಮಾಡಲ್ಲ. ಸೊ ಅನ್ಡ್ಯೂ ಶೇಕಿಂಗ್ ಇರಬಾರ್ದು. 32 ಡಿಗ್ರೀಸ್ಗಿಂತ ಜಾಸ್ತಿ ಟೆಂಪರೇಚರ್ ಅಲ್ಲಿ ತಗೊಂಡು ಹೋಗ್ಬಾರ್ದು. ಸೊ ಜನರಲಿ ಜನ ಅದನ್ನ ಬೆಳಗ್ಗೆ ಹೊತ್ತು ಬೇಗ ಬಂದು ತಗೊಂಡು ಹೋಗ್ಬಿಟ್ರು ಒಳ್ಳೇದು, ಅಥವಾ ಸಾಯಂಕಾಲ ಬಂದು ಅದಕ್ಕೆ ಕರೆಕ್ಟ್ ಆಗಿರೋ ಪ್ರೊಟೆಕ್ಷನ್ ಇರೋ ಬ್ಯಾಗ್ಸ್ ಅಲ್ಲಿ ತಂದ್ಬಿಟ್ಟು ತಗೊಂಡ್ ಹೋದ್ರೂ ಆಯ್ತು. ತೀರಾ ಬಿಸಿಲಲ್ಲಿ ಬಂದು ಮಧ್ಯಾಹ್ನ ಕಾರಲ್ಲಿ ತಗೊಂಡು ಹೋಗೋದು ಅದೆಲ್ಲ ಮಾಡಿದಾಗ ಟೆಂಪರೇಚರ್ಸ್ ತುಂಬಾ ಚೇಂಜ್ ಆಗುತ್ತೆ. ಸೊ ಅದು ನೋಡ್ಕೋಬೇಕು, ಮಾಡ್ದಂಗೆ ನೋಡ್ಕೋಬೇಕು. ಮತ್ತೆ ರಿಜಿಡ್ ಕಂಟೈನರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ಫೋಟೋಗ್ರಾಫ್ ಇದೆ. ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ಹೇಗೆ ಅದನ್ನ ಶೇಕ್ ಆಗ್ದಂಗೆ ಟೈಟ್ ಆಗಿ ಇಟ್ಕೊಂಡು ತಗೊಂಡ್ ಹೋಗ್ಬೇಕು, ಔಷಧಿಗೆ ಡ್ಯಾಮೇಜ್ ಆಗ್ದಂಗೆ ಇರಕ್ಕೆ ಇದನ್ನ ನಾವು ಮಾಡೋದು. ಆಮೇಲೆ ಅದ್ರದ್ದು ಒರಿಜಿನಲ್ ಪ್ಯಾಕಿಂಗ್ ಅಲ್ಲಿ ಯಾವಾಗ್ಲೂ ಅದು ಇರೋದು ತುಂಬಾನೇ ಮುಖ್ಯ. ಡೈರೆಕ್ಟ್ ಸನ್ಲೈಟ್ ಗೆ ಯಾವತ್ತು ಕಾಂಟ್ಯಾಕ್ಟ್ ಆಗಕ್ಕೆ ಬಿಡಬಾರ್ದು. ಸೊ ನೆಕ್ಸ್ಟ್ ಬಂದು ಕೂಲಿಂಗ್ ಪೌಚ್ ಅಂತ ಹೇಳ್ತೀವಿ, ಅಥವಾ ಇನ್ಸುಲೇಟೆಡ್ ಬ್ಯಾಗ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ ಈ ಕೂಲಿಂಗ್ ಪೌಚ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಅಲ್ಲಿ ಇನ್ಸುಲೇಟೆಡ್ ಬ್ಯಾಗ್ ನ ಉಪಯೋಗಿಸೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಸಡನ್ ಆಗಿ ಟೆಂಪರೇಚರ್ ವೇರಿಯೇಷನ್ ಆಗಲ್ಲ. ಅವಾಗ ಆ ಟೆಂಪರೇಚರ್ ಮೇಂಟೈನ್ ಹಾಕೊಂಡು ಹೋಗುತ್ತೆ ಮನೆಗೆ ಹೋಗೋ ತನಕ, ಮತ್ತೆ ಅದನ್ನ ಫ್ರಿಜ್ ಅಲ್ಲಿ ಇಡೋ ತನಕ. ಆಮೇಲೆ ನೀರಲ್ಲಿ ಇಟ್ಟು ಅದನ್ನ ತಗೊಂಡು ಹೋಗಂಗೆ ಇಲ್ಲ. ಆ ತರದ್ದು ಪ್ರಾಕ್ಟೀಸ್ ನ ಯಾವತ್ತು ಎನ್ಕರೇಜ್ ಮಾಡಬೇಡಿ. ಯಾಕಂದ್ರೆ ಇನ್ಸುಲಿನ್ ವಯಲ್ಸ್ ನ ನೀರಲ್ಲಿ ಇಟ್ಬಿಟ್ಟು ತಗೊಂಡು ಹೋಗ್ತೀನಿ ಅಂತ ಏನ್ ಹೇಳಿದ್ರೆ ಅದು ಲೇಬಲ್ಸ್ ಎಲ್ಲ ಅದ್ರದ್ದು ಹೋಗ್ಬಿಡುತ್ತೆ. ಸೊ ಗೊತ್ತಿರ್ಬೇಕು, ಯಾರು ಉಪಯೋಗಿಸ್ತಾರೋ ಅವ್ರಿಗೆ ಲೇಬಲ್ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಯಾವಾಗಾಯ್ತು, ಎಕ್ಸ್ಪೈರಿ ಯಾವಾಗ ಆಗುತ್ತೆ, ಮತ್ತೆ ಬ್ಯಾಚ್ ನಂಬರ್ ಯಾವುದು, ಪ್ರತಿಯೊಂದು ಲೇಬಲ್ ತುಂಬಾನೇ ಮುಖ್ಯ. ಆ ಲೇಬಲ್ ನ ನಾವು ನೀರಲ್ಲಿಟ್ಟು ಅದನ್ನ ಹಾಳು ಮಾಡಂಗಿಲ್ಲ. ಸೊ ಆ ಪ್ರಾಕ್ಟೀಸ್ ನ ಯಾವತ್ತು ಆಗಕ್ಕೆ ಬಿಡಬೇಡಿ. ಸೊ ನಾನು ಅವಾಗ್ಲೇ ಹೇಳ್ದೆ ರಿಜಿಡ್ ಕಂಟೈನರ್ ಅಂತ ಹೇಳ್ದೆ. ರಿಜಿಡ್ ಕಂಟೈನರ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇದು ತುಂಬಾ ಐಡಿಯಲ್ ಸಿಚುವೇಶನ್ ಅಲ್ಲಿ ಈ ತರ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕು. ಸೊ ಕೆಳಗಡೆ ಆ ಕಂಟೈನರ್ ಅಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಬೇಕು. ಇಲ್ಲಿ ಇಷ್ಟು ಜಾಗಕ್ಕೆ ಇಲ್ಲಿ ತೋರಿಸಿದ್ದಾರೆ ಆರೋ, ಅಲ್ಲಿ ಐಸ್ ಕ್ಯೂಬ್ಸ್ ಹಾಕಬೇಕು. ಐಸ್ ಕ್ಯೂಬ್ ಮೇಲೆ ಒಂದ್ ಲೇಯರ್ ಕಾಟನ್ ಇಡಬೇಕು. ನಾನು ಮುಂಚೆನೂ ಹೇಳಿದ್ದೆ ನಿಮ್ಗೆ, ಯಾವತ್ತೂ ಇನ್ಸುಲಿನ್ ವಯಲ್ ನ ಅಥವಾ ಬೇರೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಅದನ್ನ ಡೈರೆಕ್ಟ್ ಆಗಿ ಐಸ್ ಮೇಲೆ ಇಡಂಗಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಐಸ್ ಮಾಡಂಗೆ ಇಲ್ಲ. ಸೊ ಅದಕ್ಕೆ ಮಧ್ಯದಲ್ಲಿ ಇಷ್ಟು ದೊಡ್ಡ ಲೇಯರ್ ಕಾಟನ್ ಅಲ್ಲಿ ಇಡ್ತೀವಿ. ಅದಾದ್ಮೇಲೆ ಇನ್ಸುಲಿನ್ ವಯಲ್ಸ್ ನ ಇಲ್ಲಿ ಇಡ್ತೀವಿ ಮಧ್ಯದಲ್ಲಿ. ಸೊ ಇನ್ಸುಲಿನ್ ವಯಲ್ಸ್ ಆದ್ಮೇಲೆ ಮೇಲ್ಗಡೆ ಕೂಡ ಇನ್ನೊಂದು ಲೇಯರ್ ಕಾಟನ್ ಹಾಕ್ಬೇಕು. ಸೊ ಅದಾದ್ಮೇಲೆ ಐಸ್ ಕ್ಯೂಬ್ಸ್ ಅದ್ರ ಮೇಲೆ ಹಾಕ್ಬೇಕು.
ಸೊ ಈ ತರ ಟ್ರಾನ್ಸ್ಪೋರ್ಟ್ ಮಾಡಿದಾಗ ಅನ್ನೆಸೆಸರಿ ಶೇಕಿಂಗ್ ಆಗೋದಿಲ್ಲ. ಸೊ ಇನ್ಸುಲಿನ್ದು ಪೊಟೆನ್ಸಿ ಮತ್ತೆ ಎಫಿಕಸಿ ಮೇಂಟೈನ್ ಆಗುತ್ತೆ. ಇದು ಬರೀ ಬಾಕ್ಸ್ ಅಲ್ಲಿ ಹಾಕೊಂಡು ಡೈರೆಕ್ಟ್ ಆಗಿ ಹೋದ್ರೆ ಒಂದು ಟೆಂಪರೇಚರ್ ಚೇಂಜ್ ಆಗ್ಬಿಡುತ್ತೆ, ಎರಡನೇದು ಲೂಸ್ ಆಗಿದ್ರೆ ಅದು ಶೇಕ್ ಆಗ್ಬಿಟ್ಟು ಅವಾಗ್ಲೂ ಅದ್ರ ಎಫಿಕಸಿ ಮತ್ತೆ ಪೊಟೆನ್ಸಿ ಹೋಗ್ಬಿಡುತ್ತೆ. ಸೊ ಅದರಿಂದ ಇದನ್ನ ರಿಜಿಡ್ ಬಾಕ್ಸ್ ಅಂತ ಕರಿತೀವಿ. ಎಲ್ಲ ಟೈಟ್ ಆಗಿ ಪ್ಯಾಕ್ ಆಗಿರೋದ್ರಿಂದ ಅದನ್ನ ರಿಜಿಡ್ ಬಾಕ್ಸ್ ಅಂತ ಕರಿತೀವಿ. ಕೆಲವರು ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಮತ್ತೆ ಅವ್ರ ಹತ್ರ ದುಡ್ಡಿದ್ದಾಗ ಟ್ರಾನ್ಸ್ಪೋರ್ಟೇಷನ್ ಬಾಕ್ಸಸ್ ಕೆಲವು ಸತಿ ಈ ತರದ್ದು ಐಸ್ ಬಾಕ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಸೆನ್ಸರ್ಸ್ ಇರುತ್ತೆ, ಟೆಂಪರೇಚರ್ ಲಾಗಿಂಗ್ ಇರುತ್ತೆ, ಅಕ್ಯುರೇಟ್ ಆಗಿ ರೆಕಾರ್ಡ್ ಮಾಡುತ್ತೆ ಟೆಂಪರೇಚರ್. ಸೊ ಮಕ್ಕಳಿಗೆಲ್ಲ ಇನ್ಸುಲಿನ್ ಕೊಡುವಾಗ ಈ ತರದೆಲ್ಲ ಮೇಂಟೆನೆನ್ಸ್ ಮಾಡೋದು ತುಂಬಾನೇ ಮುಖ್ಯ. ಸೊ ಇದೊಂದು ನಾವು ನೆನ್ಪಿಟ್ಕೋಬೇಕು. ಮತ್ತೆ ಕಾಟನ್ ಲೇಯರ್ ಯಾಕೆ ಹಾಕ್ತಿವಿ ಅಂತ ಹೇಳ್ದೆ ಮುಂಚೆನು, ಇನ್ನೊಂದ್ಸತಿ ಹೇಳ್ತೀನಿ. ಇದು ಕುಶನ್ ತರ ಅದಕ್ಕೆ ಕೆಳಗಡೆನೂ ಹಾಕಿರ್ತೀವಿ, ಇನ್ಸುಲಿನ್ ವೈಲ್ಸ್ ಕೆಳಗಡೆನೂ ಹಾಕ್ತಿವಿ, ಇನ್ಸುಲಿನ್ ವೈಲ್ಸ್ ಮೇಲೇನು ಹಾಕ್ತಿವಿ. ಸೊ ಕುಶನ್ ತರ ಹಾಕಿದಾಗ ಅದು ಇನ್ಸುಲಿನ್ ಶೇಕ್ ಆಗೋದಿಲ್ಲ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಸೊ ಅದರಿಂದ ಅದು ಹಾಕೋದು. ಐಸಿಯಕ್ ಹಾಕ್ತಿವಂದ್ರೆ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ. ಯಾಕಂದ್ರೆ ಆಚೆ ತಗೊಂಡು ಹೋಗುವಾಗ ಬಿಸಿಲಿನ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಹೀಟ್ ತುಂಬಾ ಇರುತ್ತೆ. ಸೊ ಅದು ಟೆಂಪರೇಚರ್ ಅದು ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ತರ ತಗೊಂಡು ಹೋಗೋದು ಅದು. ನೆಕ್ಸ್ಟ್ ಇವಾಗ ಏನ್ ನೋಡ್ತೀವಂದ್ರೆ ಮನೆಯಲ್ಲಿ ಹೋದ್ಮೇಲೆ ಅವ್ರು ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಿದು. ಸೊ ಮನೆಯಲ್ಲಿ ಹೋದಾಗ ಏನೇನ್ ಮಾಡ್ಬೇಕು? ಸೊ ಮೊದಲನೇದಾಗಿ ಯೂಸ್ ಮಾಡುವ ಅನ್ಓಪನ್ಡ್ ಇನ್ಸುಲಿನ್ ನ ಅವರು ಫ್ರಿಡ್ಜ್ ಅಲ್ಲಿ 2 to 8 degrees ಇಡಬೇಕು ಅಂತ ಆ ಟೆಂಪರೇಚರ್ ಬಗ್ಗೆ ನೀವು ಹೇಳ್ಕೊಡ್ಬೇಕು. ತುಂಬಾ ಮುಖ್ಯವಾಗಿ ಏನಂದ್ರೆ ಫ್ರಿಡ್ಜ್ ಅಲ್ಲಿ ಇದು ಮಧ್ಯದಲ್ಲಿ ಇರೋ ಫ್ರಿಡ್ಜ್ ಭಾಗದಲ್ಲಿ ಇಡಬೇಕು, ವೆಜಿಟಬಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಡಬಾರ್ದು, ಮತ್ತೆ ಡೋರ್ ಅಲ್ಲಿ ಕೂಡ ಇಡಬಾರ್ದು. ಸೊ ಡೋರ್ ಅಲ್ಲಿ ಇಟ್ರೆ ಏನಾಗುತ್ತೆ, ಬಾಗ್ಲು ಓಪನ್ ಮಾಡ್ತೀವಿ, ತರಕಾರಿ ತೆಗಿಯಕ್ಕೆ, ಜ್ಯೂಸ್ ತೆಗಿಯಕ್ಕೆ 10 ಸತಿ ದಿನಕ್ಕೆ ಓಪನ್ ಆಗ್ತಾ ಇರುತ್ತೆ, ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಡೋರ್ ಅಲ್ಲಿ ಯಾವತ್ತೂ ಆ ಟೆಂಪರೇಚರ್ ಮೇಂಟೈನ್ ಆಗಲ್ಲ 2 to 8 degrees. ಯಾಕಂದ್ರೆ ಆಚೆ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ, ಆಚೆ ಎಷ್ಟು ಬಿಸಿಲಿರುತ್ತೋ ಅಷ್ಟು ಬಿಸಿ ಹಬೆ ಒಳಗಡೆ ಹೋಗ್ತಾ ಇರುತ್ತೆ ಫ್ರಿಡ್ಜ್ ಅಲ್ಲಿ. ಸೊ ಅದರಿಂದ ಫ್ರಿಡ್ಜ್ ಮಧ್ಯದಲ್ಲಿ ಜಾಗ ಇದಕ್ಕೆ ಅಂತ ಮಾಡ್ಕೊಂಡು ಇದನ್ನ ಇಟ್ಕೋಬೇಕು ಅಂತ ಹೇಳ್ಕೊಡಿ. ಮತ್ತೆ ತುಂಬಾ ಮುಖ್ಯವಾದದ್ದು ಏನಂದ್ರೆ ವೆಜಿಟಬಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಆಗೋದೆಲ್ಲ ಮಾಡೋದು ತುಂಬಾನೇ ಇಟ್ ಇಸ್ ನಾಟ್ ದ ರೈಟ್ ಇದು. ಸೊ ಅದರಿಂದ ವೆಜಿಟಬಲ್ ಕಂಪಾರ್ಟ್ಮೆಂಟ್ ಇಲ್ಲ, ಮತ್ತೆ ಬಾಗಲಿಲ್ಲ. ಅವಾಗ್ಲೇ ಇದ್ರ ಬಗ್ಗೆ ಮಾತಾಡಿದ್ವಿ. ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಫ್ರೀಸರ್ ಅಲ್ಲಿ ಯಾವತ್ತೂ ಇಡಬಾರ್ದು ಇನ್ಸುಲಿನ್ ನ, ಮತ್ತೆ ಫ್ರೀಸಿಂಗ್ ಟೆಂಪರೇಚರ್ ಅಲ್ಲಿ ಯಾವತ್ತೂ ಇಡಬಾರ್ದು, ಯಾಕಂದ್ರೆ ಅದು ಡ್ಯಾಮೇಜ್ ಮಾಡುತ್ತೆ ಇನ್ಸುಲಿನ್ ನ. ಸೊ ಅದಕ್ಕೆ ಇದು ಫ್ರಿಡ್ಜ್ ಅಲ್ಲಿ ಜಾಗ ಇಲ್ಲ, ಫ್ರೀಸರ್ ಅಲ್ಲಿ ಇಡ್ತೀವಿ, ಆಮೇಲೆ ತೆಗೆದ್ಬಿಟ್ಟು ಫ್ರೀಸರ್ ಇಂದ ಫ್ರಿಡ್ಜ್ ಅಲ್ಲಿ ಇಟ್ಕೊಂತೀವಿ, ವಿ ಕ್ಯಾನ್ ಥಾ ಇಟ್ ಅಂತೆಲ್ಲ ಈ ಐಡಿಯಾಸ್ ಎಲ್ಲ ಸರಿ ಇರಲ್ಲ. ಯಾಕಂದ್ರೆ ಇನ್ಸುಲಿನ್ ಅವಾಗ ಅದ್ರ ಎಫಿಕಸಿ ಮತ್ತೆ ಪೊಟೆನ್ಸಿ ಹೋಗ್ಬಿಟ್ಟಿರುತ್ತೆ. ಸೊ ಫ್ರೀಸರ್ ಇಡಂಗಿಲ್ಲ, ಫ್ರೀಸಿಂಗ್ ಟೆಂಪರೇಚರ್ ಅಲ್ಲೂ ಕೂಡ ಇಡಂಗಿಲ್ಲ, ಡ್ಯಾಮೇಜ್ ಆಗುತ್ತೆ ಅದರಿಂದ. ಆಮೇಲೆ ಇನ್ಸುಲಿನ್ ತೆಗ್ದಾದ್ಮೇಲೆ ತುಂಬಾ ವಿಧಿನೇ ಇಲ್ಲ ಅಂದಾಗ ಓಕೆ, ರೂಮ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇನ್ಸುಲಿನ್ ನಾವು ನೀರಲ್ಲಿ ಇಡಂಗಿಲ್ಲ, ಅದು ಓಪನ್ ಮಾಡಿರೋದು. ಈಗ ವಾಯಲ್ ಅದ್ರಲ್ಲಿ ಸ್ವಲ್ಪ ತೆಗ್ದಿರ್ತೀವಿ, ಮತ್ತೆ ಅದನ್ನ ನೀರಲ್ಲಿಟ್ಟು ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ, ಅದು ಮಾಡಂಗಿಲ್ಲ. ಯಾಕಂದ್ರೆ ನೀರಲ್ಲಿ ಇಡೋ ಅಭ್ಯಾಸ ಇರ್ಲೇಬಾರ್ದು ವಾಯಲ್ಸ್ ನ. ಆಮೇಲೆ ವಾಯಲ್ಸ್ ಆಗ್ಲಿ ಪೆನ್ಸ್ ಆಗ್ಲಿ, ಇವಾಗ ಇನ್ಸುಲಿನ್ ಪೆನ್ಸ್ ಅಂತ ಈ ತರ ಬರುತ್ತೆ. ಸೊ ಈ ಪೆನ್ ಆಗ್ಲಿ ವಾಯಲ್ ಆಗ್ಲಿ ಡೈರೆಕ್ಟ್ ಹೀಟ್ ಅಂಡ್ ಸನ್ಲೈಟ್ ಗೆ ಯಾವತ್ತೂ ಎಕ್ಸ್ಪೋಸ್ ಆಗ್ಬಾರ್ದು. ಸೊ ಕಿಟಕಿ ಹತ್ರ ಇಡೋದು ಅಥವಾ ಡೈರೆಕ್ಟ್ ಹೀಟ್ ಎಲ್ಲಿ ಬೀಳುತ್ತೋ ಅಲ್ಲಿ ಇಡೋದು, ಇದು ಮಾಡಂಗೆ ಇಲ್ಲ. ಆಮೇಲೆ ಓಪನ್ ವಾಯಲ್ಸ್ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ಇಟ್ಕೋಬಹುದು. ಸೊ ಈ ತರ ಬಾಕ್ಸಸ್ ಬರುತ್ತೆ. ಸೊ ಈ ಬಾಕ್ಸಸ್ ಅಲ್ಲಿ ಕೂಡ ನಾವು ನೋಡ್ಕೋಬಹುದು. ಈ ಬಾಕ್ಸಸ್ ಅಲ್ಲಿ ನಮ್ಗೆ ಪ್ರತಿಯೊಂದನ್ನು ಪ್ಯಾಕ್ ಆಗಿ ಬಂದಿರುತ್ತೆ. ಸೊ ಟೆಂಪರೇಚರ್ ಮೇಂಟೆನೆನ್ಸ್ ತುಂಬಾನೇ ಇಂಪಾರ್ಟೆಂಟ್, ನೋಡ್ಕೋಬೇಕು ಅದನ್ನ. ಯಾಕಂದ್ರೆ ರೂಮ್ ಟೆಂಪರೇಚರ್ 20 to 30 degrees ಅಲ್ಲಿ ಮಾಡುವಾಗ ಹುಷಾರಾಗಿರ್ಬೇಕು. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋವಾಗ ಮತ್ತೆ ಸ್ಕೂಲಿಗೆ ಹೋಗೋವಾಗ ತೀರಾ ಕೂಲಿಂಗ್ ಸಿಸ್ಟಮ್ಸ್ ಎಲ್ಲ ಮಾಡ್ಕೊಳಕ್ ಆಗಲ್ಲ ಅಂದಾಗ ಈ ತರದ್ದು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕಾಟನ್ ಇರ್ಬೇಕು, ಸೊ ದಟ್ ಸ್ವಲ್ಪ ಅದು ಮೇಂಟೈನ್ ಮಾಡುತ್ತೆ, ಮತ್ತೆ ಶೇಕ್ ಆಗ್ದಂಗೆ ನೋಡ್ಕೊಳ್ಳುತ್ತೆ, ಸ್ವಲ್ಪ ರಿಜಿಡ್ ಆಗಿ ಕೂಡ ಇರುತ್ತೆ. ಆಮೇಲೆ ಪ್ರಿಕಾಷನ್ಸ್ ನಾವ್ ಏನ್ ತಗೋಬೇಕು ಆಸ್ ಅ ಫಾರ್ಮಸಿಸ್ಟ್? ನಾವು ಮೊದಲನೇದಾಗಿ ಏನೇ ಬಂದ್ರು ನಮ್ಗೆ
ಮ್ಯಾನುಫ್ಯಾಕ್ಚರರ್ದು ಸ್ಟೋರೇಜ್ ಇನ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಅದನ್ನ ನಾವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಪೇಷಂಟ್ ಇನ್ಫಾರ್ಮೇಶನ್ ಲೀಫ್ಲೆಟ್ ಅಂತ ಏನ್ ಹೇಳ್ತೀವೋ ಅದು ನಮಗೂ ಗೊತ್ತಿರ್ಬೇಕು. ಅದ್ರಲ್ಲಿ ಏನೇನ್ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ, ಅದ್ರ ಬಗ್ಗೆ ನಾವು ಏನ್ ಹೇಳ್ಕೊಡ್ಬೇಕು ಇನ್ಸುಲಿನ್ ಪರ್ಚೇಸ್ ಆದಾಗ ಅಂತ ನೋಡ್ಕೋಬೇಕು. ಮತ್ತೆ ಇನ್ಸುಲಿನ್ ಯೂಸ್ ಮಾಡೋರ್ಗೆ ಎಕ್ಸ್ಪೈರಿ ಡೇಟ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಅವ್ರಿಗೆ. ಸೊ ಎಕ್ಸ್ಪೈರಿ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತೆ ಎಕ್ಸ್ಪೈರಿ ಡೇಟ್ ಅವರಿಗೆ ಚೆನ್ನಾಗಿ ಗೊತ್ತಿರ್ಬೇಕು. ಮತ್ತೆ ಎಕ್ಸ್ಪೈರ್ ಆದ್ಮೇಲೆ ಇನ್ಸುಲಿನ್ ನ ಯೂಸ್ ಮಾಡಬಾರ್ದು ಅಂತಾನು ಗೊತ್ತಿರ್ಬೇಕು. ಕೆಲವು ಸತಿ ಏನ್ ಮಾಡ್ಬೋದಂದ್ರೆ ಪರ್ಮನೆಂಟ್ ಮಾರ್ಕರ್ ಕೂಡ ಹಾಕೋಬಹುದು ಲೇಬಲ್ ಅಲ್ಲಿ. ಸೊ ಯಾವ್ದನ್ನ ನಾವು ಓಪನ್ ಮಾಡ್ಕೊಂಡಿದೀವಿ ಅಂತೆಲ್ಲ ಗೊತ್ತಾಗಕ್ಕೆ. ಸೊ ಮತ್ತೆ ಎಕ್ಸ್ಪೈರಿ ಆಗೋ ಮುಂಚೆ ಅದನ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ಇನ್ಸುಲಿನ್ ತುಂಬಾ ಹೈ ಟೆಂಪರೇಚರ್ಗೆ ಎಕ್ಸ್ಪೋಜರ್ ಆಗಿದ್ರೆ ಅಥವಾ ಫ್ರೀಸ್ ಆಗ್ಬಿಟ್ರೆ ಅದನ್ನ ಉಪಯೋಗಿಸಂಗಿಲ್ಲ. ಯಾಕಂದ್ರೆ ನಾವು ಎಷ್ಟು ಯೂನಿಟ್ ತಗೊಂಡ್ಬೇಕೋ ಅದು ಡಾಕ್ಟರ್ ಕೊಟ್ಟಿರ್ತಾರೋ ಅದನ್ನ ತಗೊಂಡ್ರು ಯೂಸ್ ಇರೋದಿಲ್ಲ. ಯಾಕಂದ್ರೆ ಈ ಕಡೆ ಫ್ರೋಸನ್ ಇನ್ಸುಲಿನ್ ಯೂಸ್ ಇಲ್ಲ, ಆ ಕಡೆ ತೀರಾ ಹೈ ಟೆಂಪರೇಚರ್ ಇರೋ ಇನ್ಸುಲಿನ್ ಯೂಸ್ ಇಲ್ಲ. ಆಮೇಲೆ ಇನ್ಸುಲಿನ್ ನಾವು ಸಿರಿಂಜ್ ಅಲ್ಲಿ ಡ್ರಾ ಮಾಡುವಾಗ ಇನ್ಸುಲಿನ್ ನ ಒಂದ್ಸತಿ ನೋಡ್ಬೇಕು, ವಯಲ್ ಇನ್ಸ್ಪೆಕ್ಷನ್ ಮಾಡ್ಕೋಬೇಕು. ಕಲರ್ ಹೇಗಿದೆ, ಮತ್ತೆ ಅದ್ರಲ್ಲಿ ಏರ್ ಬಬಲ್ಸ್ ಬರ್ದಂಗೆ ನಾವು ನೋಡ್ಕೋಬೇಕು. ಇವನ್ ಸಿರಿಂಜ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋವಾಗ ಕೂಡ ಅದೆಲ್ಲ ಮಾಡ್ಬೇಕು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆಮೇಲೆ ಇನ್ಸುಲಿನ್ ನಲ್ಲಿ ವಯಲ್ ಅಲ್ಲಿ ವೈಟ್ ಕ್ಲಮ್ಸ್ ಅಥವಾ ಪಾರ್ಟಿಕಲ್ಸ್ ಅಥವಾ ಕ್ರಿಸ್ಟಲ್ಸ್ ಏನಾದ್ರು ಕಾಣಿಸಿದ್ರೆ ಅಥವಾ ಅದ್ರ ಕಲರ್ ಏನಾದ್ರು ಚೇಂಜ್ ಆಗಿದ್ರೆ ಅದನ್ನ ಕೂಡ ಉಪಯೋಗಿಸಬಾರ್ದು. ಸೊ ಇದೆಲ್ಲ ಸ್ವಲ್ಪ ಯಾರ್ಯಾರು ಇನ್ಸುಲಿನ್ ಯೂಸ್ ಮಾಡ್ತಾರೋ ಅಥವಾ ಈಗ ಮಗುಗೆ ಇರ್ಬೋದು, ತಾಯಿ ಇನ್ಸುಲಿನ್ ಕೊಡ್ಬೇಕಂದ್ರೆ ತಾಯಿಗೆ ಹೇಳ್ಕೊಡೋದು, ಇದೆಲ್ಲ ತುಂಬಾನೇ ಮುಖ್ಯವಾದದ್ದು ಪ್ರಿಕಾಷನ್ಸ್. ಈಗ ಫ್ರಿಡ್ಜ್ ಇಲ್ಲ ಅಂತ ಇನ್ಸುಲಿನ್ ನ ಹೇಗೆ ನೋಡ್ಕೊಳ್ಳೋದು? ಯಾಕಂದ್ರೆ ಇನ್ಸುಲಿನ್ ಎಫಿಕಸಿ ಇರ್ಬೇಕಂದ್ರೆ ಪೊಟೆನ್ಸಿ ಇರ್ಬೇಕು. ಸೊ ಕೂಲಿಂಗ್ ಜಾರ್ಸ್ ಅಂತ ಹೇಳ್ತೀವಿ, ಅಥವಾ ಮಡಿಕೆನಲ್ಲಿ ಕೂಡ ಇಡೋದು. ಮತ್ತೆ ಕೂಲ್ ಮತ್ತೆ ವೆಟ್ ಬಟ್ಟೆ ಕೂಡ ಮಡಿಕೆನಲ್ಲಿ ಇಡ್ಬೋದು, ಅಥವಾ ಹಂಗೆ ಒದ್ದೆ ಬಟ್ಟೆ ಸುತ್ತೋದು ಕೂಡ ಮಾಡ್ಬೋದು. ತೀರಾ ಫ್ರಿಡ್ಜ್ ಇಲ್ಲ ಅಂದಾಗ ಈ ತರ ಮಾಡ್ಕೋಬಹುದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅವಾಗ್ಲೂ ಹೇಳ್ದಂಗೆ ಇನ್ನೊಂದು ನಾವ್ ಏನ್ ನೆನ್ಪಿಟ್ಕೋಬೇಕು, ನೀರು ಒಳಗಡೆ ಈ ವಯಲ್ಸ್ ನ ಇಡಂಗಿಲ್ಲ. ಸೊ ಒಂದ್ ಪಾತ್ರೆನಲ್ಲಿ ನೀರ್ ತಗೊಂಡ್ಬಿಟ್ಟು ಆ ವಯಲ್ ಅದ್ರಲ್ಲಿ ಇಡ್ತೀವಂದ್ರೆ ಈ ಲೇಬಲ್ ಎಲ್ಲ ಹೋಗ್ಬಿಡುತ್ತೆ. ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಯಾವ್ದು ನಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆಯೋ ಅದು ಗೊತ್ತಾಗೋದಿಲ್ಲ. ಬಟ್ ಇದು ಯಾವುದೇ ಇದ್ರೂ ಇದೆಲ್ಲ ಟೆಂಪ್ರವರಿ ಸೊಲ್ಯೂಷನ್. ಸೊ ಮತ್ತೆ ಇಮಿಡಿಯೇಟ್ ಆಗಿ ಇನ್ಸುಲಿನ್ ಡಿಗ್ರೇಡೇಷನ್ ಆಗ್ದಂಗ್ ನೋಡ್ಕೊಳ್ಳೋದು ಇದು ಟೆಂಪ್ರವರಿ ಸೊಲ್ಯೂಷನ್. ಇದು ಪರ್ಮನೆಂಟ್ ಸೊಲ್ಯೂಷನ್ಸ್ ಸ್ವಲ್ಪ ಕಷ್ಟ ಇದು. ಮತ್ತೆ ಟ್ರಾವೆಲ್ ಮಾಡೋರ್ಗೆ ನಾವು ಏನ್ ಹೇಳ್ಕೊಡ್ಬೇಕು ಅಂತ ನೋಡೋಣ. ಸೊ ಟ್ರಾವೆಲ್ ಮಾಡುವಾಗ, ಅದು ಸಮ್ಮರ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಇನ್ಸುಲಿನ್ ಇಟ್ಕೊಂಡು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಅದು. ಸೊ ಅವರಿಗೆ ಇನ್ಸುಲೇಟೆಡ್ ಬ್ಯಾಗ್ ಆಗ್ಲಿ ಅಥವಾ ಕೂಲಿಂಗ್ ಪೌಚ್ ಆಗ್ಲಿ ಅವ್ರ ಹತ್ರ ಇರೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಬಿಸಿಲಲ್ಲಿ ಅದು ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ. ಮತ್ತೆ ಐಸ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಐಸ್ ಅಲ್ಲಿ ಹಾಕ್ಬಿಟ್ಟು ಫ್ರೀಸ್ ಮಾಡಂಗಿಲ್ಲ. ಟೆಂಪರೇಚರ್ ಅವ್ರಿಗೆ ನಾವೇನ್ ಹೇಳ್ಕೊಡ್ಬೇಕು, 2 ಡಿಗ್ರಿಯಿಂದ 8 ಡಿಗ್ರಿ. ಈ ಕಡೆ ಫ್ರೀಸು ಆಗ್ಬಾರ್ದು, ಆ ಕಡೆ ಜಾಸ್ತಿ ಟೆಂಪರೇಚರ್ ಇರಬಾರ್ದು. ಮತ್ತೆ ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಕ್ಯಾರಿ ಮಾಡಿದ್ರೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಆಗ್ಲಿ ಬಿಸಿಲಾಗಿ ಡೈರೆಕ್ಟ್ ಆಗಿ ಅದ್ರ ಮೇಲೆ ಬಿಡೋದಿಲ್ಲ. ಸೊ ವಯಲ್ಸ್ ಯಾವತ್ತು ಡೈರೆಕ್ಟ್ ಸನ್ಲೈಟ್ ಗೆ ಎಕ್ಸ್ಪೋಷರ್ ಆಗ್ಬಾರ್ದು. ಆಮೇಲೆ ಕಾರಲ್ಲಿ ಗ್ಲವ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಕಾರಲ್ಲಿ ನಾವ್ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಟೆಂಪರೇಚರ್ 32 ಡಿಗ್ರಿಗಿಂತ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಅವಾಗ ಇನ್ಸುಲಿನ್ ಅದು ಕೆಲಸ ಮಾಡಲ್ಲ. ಸೊ ಕ್ಲೋಸ್ ಆಗಿರೋ ವೆಹಿಕಲ್ ಅಲ್ಲಿ ಇನ್ಸುಲಿನ್ ಇಟ್ರೆ ಆ ಔಷಧಿದು ಎಫೆಕ್ಟಿವ್ನೆಸ್ ಕಮ್ಮಿ ಆಗೋಗುತ್ತೆ. ಮತ್ತೆ ಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಯಾವತ್ತು ಇದು ಪ್ರಿಸ್ಕ್ರಿಪ್ಷನ್ ಕೈಯಲ್ಲಿ ಇರ್ಬೇಕು. ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಮತ್ತೆ ಬೇರೆ ಏನಾದ್ರೂ ಡಾಕ್ಟರ್ ಏನ್ ಕೊಟ್ಟಿರ್ತಾರೋ ಅದು ಕೈಗೆ ಸಿಗಂಗೆ ಇರ್ಬೇಕು, ಮೊದಲನೇದು. ಎರಡನೇದು, ಇನ್ಸುಲಿನ್ ಏನೇ ಇದ್ರೂ ಕ್ಯಾಬಿನ್ ಬ್ಯಾಗ್ ಅಲ್ಲಿ ಇರ್ಬೇಕು, ಅಥವಾ ನಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇರ್ಬೇಕು. ಇನ್ಸುಲಿನ್ ನಾವು ಚೆಕ್ ಇನ್ ಬ್ಯಾಗ್ ಅಲ್ಲಿ ಹಾಕಂಗಿಲ್ಲ. ಚೆಕ್ ಇನ್ ಬ್ಯಾಗ್ ಅಲ್ಲಿ ಹಾಕಿದ್ರೆ 2 ಪ್ರಾಬ್ಲಮ್ ಬರುತ್ತೆ. ಒಂದು, ಟೆಂಪರೇಚರ್ ಫ್ಲಕ್ಚುಯೇಷನ್ ಆದಾಗ ಇನ್ಸುಲಿನ್ ಅದ್ರ ಕೆಲಸ ಅದು ಮಾಡಲ್ಲ, ಅದು ಮೊದಲನೇ ಪ್ರಾಬ್ಲಮ್. ಯಾಕಂದ್ರೆ ಚೆಕ್ ಇನ್ ಬ್ಯಾಗ್ ಪ್ಲೇನ್ ಒಳಗಡೆ ಇಡವಾಗ, ಅದ್ರ ಬೆಲಿ ಆಫ್ ದ ಪ್ಲೇನ್ ಅಲ್ಲಿ ಇಡವಾಗ ಅಲ್ಲಿ ಟೆಂಪರೇಚರ್ ಕಂಟ್ರೋಲ್ ಇರೋದಿಲ್ಲ.
ಬಟ್ ಕ್ಯಾಬಿನ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಅದು ನಮ್ ಜೊತೆ ಇರುತ್ತೆ. ಸೊ ಅಲ್ಲಿ ಟೆಂಪರೇಚರ್ ಕಂಟ್ರೋಲ್ ಆಗಿರುತ್ತೆ. ಸೊ ಅದರಿಂದ ಅದು ಒಂದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಎರಡನೇದು, ಚೆಕ್ ಇನ್ ಬ್ಯಾಗ್ ಅಲ್ಲಿ ಇಟ್ರೆ ಅದು ಫ್ರೆಜೈಲ್ ಅಂತ ಸ್ಟಿಕ್ಕರ್ ಹಾಕಿದ್ರು ಕೂಡ ಹ್ಯಾಂಡ್ಲಿಂಗ್ ಅಲ್ಲಿ ಶೇಕ್ ಆಗುತ್ತೆ. ಇನ್ಸುಲಿನ್ ಶೇಕ್ ಆದಾಗ ಮತ್ತೆ ಅದ್ರ ಕೆಲಸ ಅದು ಮಾಡಲ್ಲ. ಸೊ ಯಾವತ್ತು ಇನ್ಸುಲಿನ್ ಶೇಕ್ ಮಾಡಬಾರ್ದು. ದಟ್ ಇಸ್ ದ ರೀಸನ್ ನಾವು ಇದನ್ನ ಚೆಕ್ ಇನ್ ಬ್ಯಾಗ್ ಅಲ್ಲಿ ಹಾಕಂಗಿಲ್ಲ. ಆಮೇಲೆ ಇನ್ಸುಲಿನ್ ನ ತಗೊಂಡ್ ಹೋಗ್ಬೇಕಂದ್ರೆ ಇನ್ಸುಲೇಟೆಡ್ ಬ್ಯಾಗ್ ಇರಬೇಕು. ಮತ್ತೆ ಇನ್ಸುಲಿನ್ ಅದ್ರ ಒಳಗಡೆ ಹಾಕ್ಬಿಟ್ಟು ಐಸ್ ಜೆಲ್ ಪ್ಯಾಕ್ ಪೌಚ್ ಅಲ್ಲಿ ಹಾಕ್ಬೋದು. ಮೋಸ್ಟ್ ಇಂಪಾರ್ಟೆಂಟ್, ಫ್ರೀಸ್ ಆಗ್ದಂಗೆ ನೋಡ್ಕೋಬೇಕು ನಾವು. ಸೊ ಹಾಟ್ ಟೆಂಪರೇಚರ್ ಅಲ್ಲಿ ಕ್ಯಾರಿ ಮಾಡಿದಾಗ ಇನ್ಸುಲೇಟೆಡ್ ಬ್ಯಾಗ್ ಬೇಕಾಗುತ್ತೆ ನಮ್ಗೆ. ಇವಾಗ ನಾವು ಇನ್ಸುಲಿನ್ ಇಂಜೆಕ್ಷನ್ ಅದ್ರ ಬಗ್ಗೆ ಯಾರು ಇನ್ಸುಲಿನ್ ತಗೊಂತಾರೋ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಅಂತ ನೋಡೋಣ. ಸೊ ಇಷ್ಟೊತ್ತು ನಾವು ಇನ್ಸುಲಿನ್ ಹೇಗೆ ತಯಾರಿ ಮಾಡ್ತಾರೆ, ಅದನ್ನ ಸ್ಟೋರೇಜ್ ನಾವು ಫಾರ್ಮಸಿಯಲ್ಲಿ ಹೇಗ್ ಮಾಡ್ಬೇಕು, ಮತ್ತೆ ಮನೆಗೆ ಬಂದ ಮೇಲೆ ಏನ್ ಮಾಡ್ಕೋಬೇಕು, ಅದೆಲ್ಲ ಒಂದ್ ಕಡೆ ಕಲ್ತಿದ್ದೀವಿ, ಇನ್ನೊಂದ್ ಕಡೆ ನಾವು ಹೇಳ್ಕೊಡ್ತೀವಿ. ಬಟ್ ಇವಾಗ ನಾವು ಕಾಂಪ್ಲಿಕೇಶನ್ಸ್ ಬರ್ದಂಗೆ ಇರ್ಬೇಕಂದ್ರೆ 3 ತರದ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಅದೇನು ಮತ್ತೆ ಅದು ಬರ್ದಂಗೆ ನಾವು ಹೇಗೆ ಇನ್ಸುಲಿನ್ ನ ಯೂಸ್ ಮಾಡೋದು ಅಂತ ಪೀಪಲ್ ವಿತ್ ಡಯಾಬಿಟಿಸ್ಗೆ ಹೇಳ್ಕೊಡ್ಬೇಕು. ಅಥವಾ ತೀರಾ ಚಿಕ್ಕ ಮಕ್ಕಳು ತಾಯಿ ಕೊಡ್ಬೇಕಂದ್ರೆ ಯಾರು ಕೊಡ್ತಾರೋ ಇನ್ಸುಲಿನ್ ಅವ್ರಿಗೆ ಇದು ಹೇಳ್ಕೊಡ್ಬೇಕು. ಸೊ ಇನ್ಸುಲಿನ್ ಕೊಡ್ತಾ ಇರೋದು ಏನಕ್ಕೆ? ಬ್ಲಡ್ ಗ್ಲೂಕೋಸ್ ಕಂಟ್ರೋಲ್ ಅಲ್ಲಿ ಇಡಕ್ಕೆ. ಇವಾಗ ನಾವು ಇನ್ಸುಲಿನ್ ಸರಿಯಾಗಿಲ್ದೇ ಇರೋ ಇನ್ಸುಲಿನ್ ಕೊಟ್ರೆ, ಅಂದ್ರೆ ಈಗ ತುಂಬಾ ಟೆಂಪರೇಚರ್ ಜಾಸ್ತಿ ಇದ್ದಾಗ ಅದನ್ನ ಎಕ್ಸ್ಪೋಸ್ ಮಾಡ್ಬಿಟ್ಟು ನಾವು ಇನ್ಸುಲಿನ್ ಕೊಟ್ರೆ, ಅಥವಾ ಇನ್ಸುಲಿನ್ ಫ್ರೀಸ್ ಮಾಡಿದ್ನ ನಾವು ಕೊಟ್ರೆ, ಅವಾಗೆಲ್ಲ ಏನಾಗುತ್ತೆ, ಆಪ್ಟಿಮಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಆಗೋದಿಲ್ಲ. ಸೊ 3 ಕಾಂಪ್ಲಿಕೇಶನ್ ಇದ್ರಲ್ಲಿ. ಮೊದಲನೇದು ಲೋ ಬ್ಲಡ್ ಶುಗರ್ ಆಗುತ್ತೆ. ಸೊ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಹೈಪೋ ಅಂದ್ರೆ ಕಮ್ಮಿ, ಗ್ಲೈಸಿಮಿಯಾ ಅಂದ್ರೆ ರಕ್ತದಲ್ಲಿ ಕಮ್ಮಿ ಇರೋ ಶುಗರ್. ಹೈಪರ್ ಗ್ಲೈಸಿಮಿಯಾ ಕೂಡ ಆಗ್ಬೋದು. ಸೊ ಹೈ ಬ್ಲಡ್ ಶುಗರ್, ಇನ್ಸುಲಿನ್ದು ಎಫಿಕಸಿ ಕಮ್ಮಿ ಆಗ್ಬಿಟ್ರೆ ಅಷ್ಟೇ ಡೋಸ್ ನಾವು ಕೊಟ್ರು ದ ಬ್ಲಡ್ ಗ್ಲೂಕೋಸ್ ಕಂಟ್ರೋಲ್ ಇರೋದಿಲ್ಲ, ಹೈಪರ್ ಗ್ಲೈಸಿಮಿಯಾ ಆಗುತ್ತೆ. ಕೆಲವು ಸತಿ ಲಿಪೋ ಹೈಪರ್ಟ್ರೋಫಿ ಅಂತ ಹೇಳ್ತೀವಿ. ಇದೇನ ಅರ್ಥ ಅಂದ್ರೆ, ನಾವು ಎಲ್ಲಿ ಕೊಟ್ಟಿರ್ತೀವೋ ಇಂಜೆಕ್ಷನ್ ಸ್ಕಿನ್ ನಲ್ಲಿ, ಅದ್ರ ಕೆಳಗಡೆ ಲಂಪ್ಸ್ ಬರಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ಆಗ್ದಂಗೆ ನಾವು ನೋಡ್ಕೋಬೇಕು. ಸೊ ನೀವು ಪೇಷಂಟ್ ಸೇಫ್ಟಿ ಅಂತ ನಾವು ಹೇಳ್ಬೋದು, ಅಥವಾ ಪೇಷಂಟ್ ಕೇರ್ ಅಂತ ಹೇಳ್ಬೋದು, ಅಥವಾ ಪೇಷಂಟ್ ಸೆಂಟರ್ಡ್ ಕೇರ್ ಅಂತ ಹೇಳ್ಬೋದು. ಏನೇ ಇದ್ರೂ ಕೊನೆಗೆ ಎಲ್ಲಿ ಬರುತ್ತಂದ್ರೆ ಆ ಸೇಫ್ಟಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇದರಲ್ಲಿ ಏನೇನು ಇನ್ಸುಲಿನ್ ಇಂಜೆಕ್ಷನ್ ಟೆಕ್ನಿಕ್ಸ್ ನಾವು ಕಲ್ತ್ಕೊಂಡು ಪೇಷಂಟ್ ಎಜುಕೇಶನ್ ಮಾಡೋದು ಇನ್ನ ಮುಖ್ಯ ಅದು. ಸೊ ಸೈಟ್ ಆಫ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಸೊ ಸೈಟ್ ಆಫ್ ಇಂಜೆಕ್ಷನ್ ಒಂದು ಅಬ್ಡೋಮೆನ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಈ ಕಡೆ ಇಲ್ಲಿ ಹೆಂಗೆ ಅವ್ರು ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದೀವೋ ಆ ತರ ಅಬ್ಡೋಮೆನ್ ರೀಜನ್ ಅದು. ಆಮೇಲೆ ಫ್ರಂಟ್ ಅಂಡ್ ಸೈಡ್ ಆಫ್ ಥೈ, ತೊಡೆನಲ್ಲಿ ಇಲ್ಲಿ ಮುಂದ್ಗಡೆ ಮತ್ತೆ ಸೈಡ್ ಅಲ್ಲಿ. ಸೊ ಇದು ಫ್ರಂಟ್ ವ್ಯೂ ಇಂದ ಈ ತರ ಇರುತ್ತೆ. ಬ್ಯಾಕ್ ವ್ಯೂ ನಲ್ಲಿ ಅಪ್ಪರ್ ಅಂಡ್ ಔಟರ್ ಆರ್ಮ್ ಅಂತ ಹೇಳ್ತೀವಿ. ಇಲ್ಲಿ ತೋಳಲ್ಲಿ ಆಚೆ ಕಡೆ ಮತ್ತೆ ಮೇಲ್ಗಡೆ ಕೊಡಬಹುದು ಇನ್ಸುಲಿನ್. ಇಲ್ಲಿ ಬಟಾಕ್ಸ್ ಹತ್ರ ಕೂಡ ಕೊಡಬಹುದು. ಮತ್ತೆ ಇದು ಸೈಡ್ ಆಫ್ ಥೈ, ಇಲ್ಲಿ ಹೇಳಿದ್ವಲ್ಲ ಫ್ರಂಟ್ ಅಂಡ್ ಸೈಡ್ ಆಫ್ ಥೈ ಅಂತ, ಇಲ್ಲಿ ಸೈಡ್ ಆಫ್ ಥೈ ಅಲ್ಲಿ ಕೊಡಬಹುದು. ಸೊ ಇದಿಷ್ಟು ಜಾಗದಲ್ಲಿ ಇನ್ಸುಲಿನ್ ನ ಕೊಡೋದು ಮುಖ್ಯ. ಈ ಇಷ್ಟು ಜಾಗದಲ್ಲಿ ಯಾಕೆ ಕೊಡ್ತೀವಿ? ಒಂದು, ಇದು ಸಬ್ ಕ್ಯುಟೇನಿಯಸ್ ಇಂಜೆಕ್ಷನ್ ಅಂತ ನೆನ್ಪಿಟ್ಕೋಬೇಕು ನಾವು. ಸಬ್ ಕ್ಯುಟೇನಿಯಸ್ ಇಂಜೆಕ್ಷನ್ ಅಂದ್ರೆ ಏನು? ಒಂದು ಲೇಯರ್ ಫ್ಯಾಟ್ ಎಲ್ಲಿರುತ್ತೋ ಸ್ಕಿನ್ ಕೆಳಗಡೆ, ಅಲ್ಲಿ ನಾವು ಇದನ್ನ ಇಂಜೆಕ್ಷನ್ ಕೊಡ್ತಾ ಇದೀವಿ. ಯಾಕೆ ಹಂಗ್ ಮಾಡ್ತೇವೆ? ಒಂದು, ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ಗೆ ಅದು ಇಂಪಾರ್ಟೆಂಟ್. ನಾವು ಯೂಸ್ ಮಾಡ್ಕೋಬೇಕಂದ್ರೆ ಅದು ಮಾಡ್ಕೊಳ್ಳೋದು ತುಂಬಾ ಈಸಿ, ಅದು ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್. ಎರಡನೇದು, ಇಂಟ್ರಾಮಸ್ಕ್ಯುಲರ್ ಕೊಟ್ಬಿಟ್ರೆ ಇನ್ಸುಲಿನ್ ಏನಾಗುತ್ತೆ, ಅದ್ರದ್ದು ಅಬ್ಸಾರ್ಪ್ಷನ್ ತುಂಬಾ ಬೇಗ ಆಗ್ಬಿಟ್ಟು ಹೈಪೋಗ್ಲೈಸಿಮಿಯಾ ಆಗ್ಬಿಡುತ್ತೆ. ಅಬ್ಸಾರ್ಪ್ಷನ್ ಬೇಗ ಆಗಿ ಹೈಪೋಗ್ಲೈಸಿಮಿಯಾ ಆದ್ರೆ ಪೇಷಂಟ್ ಆಗ್ಲಿ ಅಥವಾ ಯಾರು ಇನ್ಸುಲಿನ್ ತಗೊಂಡಿದ್ದಾರೋ ಅವರಿಗೆ ಶೇಕಿನೆಸ್ ಬರ್ಬೋದು, ಕೈ ಕಾಲೆಲ್ಲ ಶೇಕಿನೆಸ್ ಬರ್ಬೋದು, ಡಿಸಿನೆಸ್ ಬರ್ಬೋದು, ತಲೆ ಸುತ್ತಂಗ ಆಗುತ್ತೆ, ಮತ್ತೆ ಕೆಲವು ಸತಿ ಜ್ಞಾನನೂ ತಪ್ಪೋಗುತ್ತೆ. ಸೊ ಅದೆಲ್ಲ ಯಾಕಾಗುತ್ತೆ ಅಂದ್ರೆ ಮಸಲ್ ಅಲ್ಲಿ ಇನ್ಸುಲಿನ್ ಕೊಟ್ರೆ ಅಬ್ಸಾರ್ಪ್ಷನ್ ಬೇಗ ಆಗೋಗುತ್ತೆ. ಸೊ ಅದಕ್ಕೆ ಈ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಒಂದು, ಇಟ್ ಇಸ್ ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ಗೆ ಇದು ಸುಲಭ. ಎರಡನೇದು, ಅಬ್ಸಾರ್ಪ್ಷನ್ ಇಸ್ ಕನ್ಸಿಸ್ಟೆಂಟ್ ಆಗಿ ನಿಧಾನವಾಗಿ ರಿಲೀಸ್ ಆಗುತ್ತೆ ಬ್ಲಡ್ ಅಲ್ಲಿ, ಒಂದೇ ಸತಿ ಹೋಗೋದಿಲ್ಲ. ಒಂದೇ ಸತಿ ಹೋದ್ರೆ ಏನಾಗುತ್ತೆ, ಬ್ಲಡ್ ಗ್ಲೂಕೋಸ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸಡನ್ ಆಗಿ.
ಆಮೇಲೆ ಮೂರನೇದು ಕಂಫರ್ಟ್, ನೋವು ಕಮ್ಮಿ ಇರುತ್ತೆ. ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ನಾವೇ ತಗೋಬೇಕಂದ್ರೆ ನೋವು ಜಾಸ್ತಿ ಇರುತ್ತೆ, ಯಾಕಂದ್ರೆ ಇಟ್ ಹ್ಯಾಸ್ ಟು ಗೋ ಡೀಪರ್. ಇದು ಮೇಲ್ಗಡೆ ಲೇಯರ್ ಅಲ್ಲಿ ಕೊಡೋದ್ರಿಂದ ಅಷ್ಟೊಂದು ನೋವು ಇರೋದಿಲ್ಲ, ಕಂಫರ್ಟ್ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ಅಂಡ್ ಕಂಫರ್ಟ್ ಇರೋದ್ರಿಂದ ಇದನ್ನ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಅಲ್ಲಿ ನಾವು ಕೊಡೋದು. ರೊಟೇಷನ್ ಆಫ್ ಸೈಟ್ ಅಂತ ಹೇಳ್ತೀವಿ. ಯಾಕೆ ಸೈಟ್ ರೊಟೇಷನ್ ಮಾಡ್ಬೇಕಂದ್ರೆ, ಒಂದೇ ಜಾಗದಲ್ಲಿ ಇಂಜೆಕ್ಷನ್ ಕೊಡ್ತಾನೆ ಇದ್ರೆ ಅಲ್ಲಿ ಇನ್ಫ್ಲಮೇಷನ್ ಬರುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಫ್ಯಾಟ್ ಟಿಶ್ಯೂ ಅಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಸ್ಕಾರಿಂಗ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇದೆಲ್ಲ ಆದಾಗ ಏನಾಗುತ್ತೆ, ಇನ್ಸುಲಿನ್ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ಬಿಡುತ್ತೆ, ಮತ್ತೆ ಇನ್ಸುಲಿನ್ ರಿಲೀಸ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ಸೊ ಅದ್ರ ಕೆಲಸ ಅದ್ ಮಾಡಕ್ ಆಗೋದಿಲ್ಲ. ಅದ್ರಿಂದ ಇಲ್ಲಿ ರೊಟೇಷನ್ ಆಫ್ ಸೈಟ್ ಅಂತ ಹೇಳ್ತೀವಿ. ಸೊ 1, 2, 3, 4 ಅಂತ ಇಲ್ಲಿ ತೋರಿಸಿರೋದು. ಮತ್ತೆ ತೊಡೆ ಮೇಲೆ ತಗೊಳ್ಳೋವಾಗ್ಲೂ 1, 2, 3, 4 ಹೆಂಗಿದೆ ಅಂತ ನೋಡ್ಕೊಳ್ಳಿ. ಆ ತರ ಸೈಟ್ ರೊಟೇಟ್ ಆಗ್ತಾ ಇರ್ಬೇಕು. ಸೊ ರೊಟೇಟ್ ಆದಾಗ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರುತ್ತೆ. ಏನ್ ಕಾಂಪ್ಲಿಕೇಶನ್ ಕಮ್ಮಿ ಮಾಡ್ಕೊಂತಾ ಇದೀವಿ ಅಂದ್ರೆ, ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಂತಾ ಇದೀವಿ, ಫ್ಯಾಟ್ ಟಿಶ್ಯೂ ಜಾಸ್ತಿ ಆಗ್ದಂಗ್ ನೋಡ್ಕೊಂತಾ ಇದೀವಿ, ಸ್ಕಾರಿಂಗ್ ಇಲ್ದಂಗ್ ನೋಡ್ಕೊಂತಾ ಇದೀವಿ. ಅದೆಲ್ಲ ನೋಡ್ಕೊಂಡಾಗ ಏನಾಗುತ್ತೆ, ಇನ್ಸುಲಿನ್ ಸರಿಗ್ ಅಬ್ಸಾರ್ಬ್ ಆಗುತ್ತೆ, ಮತ್ತೆ ಇನ್ಸುಲಿನ್ ಸರಿಗ್ ರಿಲೀಸ್ ಆದಾಗ ಅದ್ರ ಕೆಲಸ ಅದು ಕರೆಕ್ಟ್ ಆಗಿ ಮಾಡುತ್ತೆ. ಸೊ ಇದು ಸೇಮ್ ಸೈಟ್ 1 ತಿಂಗಳಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು, ಮತ್ತೆ ರೊಟೇಷನ್ ಅಲ್ಲಿ ಹೋಗ್ತಾ ಇರ್ಬೇಕು. ಡಿಫ್ರೆಂಟ್ ಮತ್ತೆ ರೊಟೇಷನ್ ಅಲ್ಲಿ ಮಾಡಿದಾಗ ಪ್ರೀವಿಯಸ್ ಒನ್ಗೂ ನೆಕ್ಸ್ಟ್ ಇಂಜೆಕ್ಷನ್ಗೂ 2.5 ಸೆಂಟಿಮೀಟರ್ ಅಂದ್ರೆ ಒಂದು ಫಿಂಗರ್ ಬ್ರೆತ್, ಅಂದ್ರೆ ಈಗ ನಾವು ಫಿಂಗರ್ ಬ್ರೆತ್ ಅಂತ ಇಟ್ಕೊಂಡ್ರೆ ಅಷ್ಟು ಜಾಗ ಡಿಫ್ರೆನ್ಸ್ ಇರಬೇಕು ಒಂದು ಇಂಜೆಕ್ಷನ್ಗೂ ನೆಕ್ಸ್ಟ್ ಇಂಜೆಕ್ಷನ್ಗೆ. ಒಂದೇ ಜಾಗದಲ್ಲಿ ಇಂಜೆಕ್ಷನ್ ಕೊಟ್ಕೊಂಡು ಹೋಗ್ಬಾರ್ದು. ಸೊ ದ ರೊಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ಇನ್ಸುಲಿನ್ ಡಿವೈಸಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಹತ್ರ ವಯಲ್ ಇದೆ. ಸೊ ಸಿರಿಂಜ್ ಅಲ್ಲಿ 6 to 12.7 mm ನೀಡಲ್ ಲೆಂತ್ ತಗೊಂತೀವಿ. ಸೊ ಇದ್ರ ಬಗ್ಗೆನೂ ನೆಕ್ಸ್ಟ್ ಈಗ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಮತ್ತೆ ಇನ್ಸುಲಿನ್ ಪೆನ್ ಅಂತ ಹೇಳ್ತೀವಿ. ಸೊ ಇವಾಗ ಈ ತರ ಎಲ್ಲ ಪ್ರೀ ಫಿಲ್ಡ್ ಮತ್ತೆ ರೀಪ್ಲೇಸಬಲ್ ಕಾರ್ಟ್ರಿಜ್ ಬರುತ್ತೆ ಇದರಲ್ಲಿ, ಮತ್ತೆ ಡಯಲ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಡೋಸ್ ಸೆಲೆಕ್ಷನ್ ಆಗ್ಲಿ ಪ್ರತಿಯೊಂದನ್ನು ಈಸಿ ಇರುತ್ತೆ. ಮತ್ತೆ ಇದಕ್ಕೆ 4 to 8 millimeter ನೀಡಲ್ ಲೆಂತ್ ಇರುತ್ತೆ ಇಲ್ಲಿ. ಸೊ ಏನ್ ಮಾಡ್ಬೇಕು, ಮೊದಲನೇದಾಗಿ ಪ್ರಿಪರೇಷನ್ ಆಫ್ ಸ್ಕಿನ್ ಅಂತ ಹೇಳ್ತೀವಿ. ಇದಕ್ಕೆ ಆಂಟಿಸೆಪ್ಟಿಕ್ ಏನು ಹಾಕೋದ್ ಬೇಕಿಲ್ಲ, ಕ್ಲೀನ್ ಇರ್ಬೇಕು ಸ್ಕಿನ್. ಸೊ ತೀರಾ ಡರ್ಟಿಯಾಗಿ ಕಾಣಿಸಿದ್ರೆ ಬರೀ ಪ್ಲೇನ್ ವಾಟರ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಆಗಕ್ ಬಿಡ್ಬೇಕು ಅದನ್ನ. ಸೊ ಒದ್ದೆನಲ್ಲಿ ಇಂಜೆಕ್ಷನ್ ಕೊಡಂಗಿಲ್ಲ. ಮತ್ತೆ ಪ್ರತಿ ದಿವಸ ಸ್ನಾನ ಮಾಡಿದ್ರೆ ಸ್ಕಿನ್ ಕ್ಲೀನ್ ಆಗಿರುತ್ತೆ. ಸೊ ಆಂಟಿಸೆಪ್ಟಿಕ್ ಯೂಸ್ ಮಾಡೋದು ಬೇಕಿರಲ್ಲ. ಆಮೇಲೆ ಇಂಜೆಕ್ಷನ್ ಸೈಟ್ ಅಂದ್ರೆ ಇಂಜೆಕ್ಷನ್ ಎಲ್ಲಿ ಕೊಡ್ತೀವೋ ಅದನ್ನ ನೋಡ್ಕೋಬೇಕು. ಎಲ್ಲಿ ಕೊಟ್ಟಿದ್ದೀವಿ, ಮತ್ತೆ ಅಲ್ಲೇನಾದ್ರೂ ಲಂಪ್ಸ್ ತರ ಏನಾದ್ರೂ ಇದೆಯಾ, ಏನಾದ್ರೂ ಸ್ವೆಲ್ಲಿಂಗ್ ಬಂದಿದ್ಯಾ, ಏನಾದ್ರೂ ಇನ್ಫೆಕ್ಷನ್ ಆಗಿದ್ಯಾ, ಇದೆಲ್ಲ ಒಂದ್ಸತಿ ನೋಡ್ಕೋಬೇಕು. ಸೊ ಎಲ್ಲಿ ಇಂಜೆಕ್ಷನ್ ಸೈಟ್ ಇದೆಯೋ ಅಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ವಿಜುವಲ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಕಣ್ಣಿಂದ ಕೇರ್ಫುಲ್ ಆಗಿ ನೋಡ್ಕೊಂಡು ಆಮೇಲೆ ಇಂಜೆಕ್ಷನ್ ಕೊಡೋದು ತುಂಬಾ ಮುಖ್ಯ. ಆಮೇಲೆ ನೀಡಲ್ ಲೆಂತ್ ಕೂಡ ನೋಡ್ಕೋಬೇಕು. 4 mm ಪೆನ್ಗೆ ಇರುತ್ತೆ, ಮತ್ತೆ 6 mm ಇನ್ಸುಲಿನ್ ಸಿರಿಂಜಿಗೆ ಇರುತ್ತೆ. ಇದು ನೀಡಲ್ ಲೆಂತ್ ಅಷ್ಟಿದ್ದಾಗ ನೋವು ಕಮ್ಮಿ ಇರುತ್ತೆ, ಮತ್ತೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಆಗೋ ರಿಸ್ಕ್ ಇರೋದಿಲ್ಲ. ಇಂಜೆಕ್ಷನ್ದು ನಮ್ದು ಪೆನ್ನಲ್ಲಿ ಎವ್ರಿಥಿಂಗ್ ಇಸ್ ಪ್ರೀ ಫ್ಯಾಬ್ರಿಕೇಟೆಡ್, ಸೊ ಅದರಲ್ಲಿ ಜಾಸ್ತಿ ಯೋಚನೆ ಇಲ್ಲ. ಇನ್ಸುಲಿನ್ ಸಿರಿಂಜ್ 6 mm ಗಿಂತ ನಾವು ಜಾಸ್ತಿ ತಗೊಂಡ್ಬಿಟ್ರೆ ಏನಾಗುತ್ತಂದ್ರೆ, ಅದು ಬೈ ಚಾನ್ಸ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಆಗ್ಬಿಟ್ರೆ ಹೈಪೋಗ್ಲೈಸಿಮಿಯಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅನ್ಪ್ರಿಡಿಕ್ಟಬಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಅದು ಕರೆಕ್ಟ್ ಆಗಿ ಅಬ್ಸಾರ್ಪ್ಷನ್ ಮತ್ತೆ ರಿಲೀಸ್ ಆಗೋದಿಲ್ಲ. ಸೊ ಸಡನ್ ಆಗಿ ರಿಲೀಸ್ ಆಗ್ಬಿಟ್ರೆ ಶೇಕಿನೆಸ್, ಡಿಸಿನೆಸ್, ಅನ್ಕಾನ್ಶಿಯಸ್ ಆಗೋದು, 3 ಹೇಳಿದೆ ನಾನು ನಿಮ್ಗೆ. ಸೊ ಶೇಕಿನೆಸ್ ಅಲ್ಲಿ ಕೈಕಾಲ್ ಶೇಕ್ ಆಗುತ್ತೆ, ಡಿಸಿನೆಸ್ ಇಸ್ ತಲೆ ಸುತ್ತು ಬಂದಂಗಿರುತ್ತೆ, ಮತ್ತೆ ಹೈಪೋಗ್ಲೈಸಿಮಿಯಾ ಆದಾಗ ಕೆಲವು ಸತಿ ಅವರು ಅನ್ಕಾನ್ಶಿಯಸ್ ಕೂಡ ಆಗ್ಬೋದು. ಸೊ ಆ ಡೇಂಜರ್ ಎಲ್ಲ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲಿ ಇರುತ್ತೆ. ಸೊ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಕೊಟ್ಟಾಗ ಇದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊಂತೀವಿ. ಆಮೇಲೆ ಇನ್ನೊಂದು ಟೆಕ್ನಿಕ್, ನಾವು ಇನ್ಸುಲಿನ್ ತಗೊಳ್ಳೋರಿಗೆ ಇಲ್ಲಿ ಗ್ರೀನ್ ಟಿಕ್ ಏನ್ ಹಾಕಿತೀವೋ ಅದನ್ನ ನೋಡ್ಕೋಬೇಕು. ಪಿಂಚಿಂಗ್ ಆರ್ ಲಿಫ್ಟಿಂಗ್ ಅ ಸ್ಕಿನ್ ಫೋಲ್ಡ್ ಅಂತ ಹೇಳ್ತೀವಿ. ಇದ್ ಯಾಕೆ ಮಾಡ್ತೀವಿ ಅಂದ್ರೆ, ಒಂದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಆಗ್ಬಾರ್ದು, ಬರೀ ಸಬ್ಕ್ಯುಟೇನಿಯಸ್ ಲೆವೆಲ್ ಅಲ್ಲೇ ಉಳ್ಕೋಬೇಕು ಔಷಧಿ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಮತ್ತೆ ಇದ್ ಮಾಡಿದಾಗ ಇಲ್ಲಿ ಗ್ರೀನ್ ಟಿಕ್ ಎಲ್ಲಿದೆಯೋ ಅದು ನೋಡ್ಕೊಳ್ಳಿ. ಸುಮ್ನೆ ಲಿಫ್ಟ್ ಮಾಡ್ತೀವಿ ಅದನ್ನ ಪಿಂಚ್ ಮಾಡೋದಿಲ್ಲ ಜಾಸ್ತಿ. ತುಂಬಾ ಅದನ್ನ ಫೋರ್ಸ್ ಆಗಿ ಪಿಂಚ್ ಮಾಡಿ ಈ ತರ ಮಾಡಕ್ ಹೋದ್ರೆ
ಅವಾಗ ಸ್ಕಿನ್ ತುಂಬಾ ತೆಳ್ಳಗಿರೋರ್ಗೆ ಮತ್ತೆ ಮಕ್ಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಇದು ಯಾವಾಗ ಮಾಡ್ತೀವಿ ಅಂದ್ರೆ 6 mm ಅವ್ರ ಲಾಂಗರ್ ನೀಡಲ್ಸ್ ಯೂಸ್ ಮಾಡಿದಾಗ ಇದು ಮಾಡ್ಬೇಕಾಗಿ ಬರುತ್ತೆ ಮೇನ್ಲಿ. ಮತ್ತೆ ಇನ್ನೊಂದು ನಾವು ಏನ್ ಹೇಳ್ಕೊಡ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಜೆಂಟಲ್ ಆಗಿ ಲಿಫ್ಟ್ ಮಾಡಬೇಕು, ಟೈಟ್ ಆಗಿ ಸ್ಕ್ವೀಸ್ ಮಾಡಬಾರ್ದು, ನೋವು ಬರೋ ತರ ಮಾಡ್ಲೇಬಾರ್ದು. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಹೆಂಗೆ ಅದು ನೀಲಿ ಕಲರ್ ಬರೋ ತರ ಪಿಂಚ್ ಆಗಿದೆ ಅಲ್ಲಿ, ಆ ತರ ಮಾಡಂಗೆ ಇಲ್ಲ. ಜೆಂಟಲ್ ಆಗಿ ಲಿಫ್ಟ್ ಮಾಡ್ಕೊಂಡು ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಕೊಡಕ್ಕೆ ಇದು ಮಾಡ್ಕೊಳ್ಳೋದು. ನೆಕ್ಸ್ಟ್ ಒಂದು ನೀಡಲ್ ರೀಯೂಸ್. ಪ್ರತಿ ಸತಿ ಹೊಸ ಸ್ಟೆರೈಲ್ ಸಿರಿಂಜ್ ಮತ್ತೆ ನೀಡಲ್ ಯೂಸ್ ಮಾಡೋದು ತುಂಬಾನೇ ಮುಖ್ಯ. ಮತ್ತೆ ರೀಯೂಸಿಂಗ್ ನೀಡಲ್ಸ್ ಮಾಡೋದು ಒಳ್ಳೇದೇ ಅಲ್ಲ. ಸೊ ಬೈ ಚಾನ್ಸ್ ತೀರಾ ಆಗ್ಲೇ ಇಲ್ಲ ಫಾರ್ ವಾಟ್ ಎವರ್ ರೀಸನ್ ಅಂದ್ರೆ ಮ್ಯಾಕ್ಸಿಮಮ್ 5 times ಯೂಸ್ ಮಾಡ್ಬೋದು. ಅದಾದ್ಮೇಲೆ ಯೂಸ್ ಮಾಡಕ್ ಶುರು ಮಾಡಿದ್ರೆ ನೀಡಲ್ ಬ್ಲಂಟ್ ಆಗಕ್ ಶುರು ಆಗುತ್ತೆ, ನೋವು ಬರಕ್ ಶುರು ಆಗುತ್ತೆ. ಒಂದು. ಎರಡನೇದು ಹೈಜೀನ್ ತುಂಬಾನೇ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನೀಡಲ್ಸ್ ಯಾರ್ದು ನಾವು ಶೇರ್ ಮಾಡ್ಲೇಬಾರ್ದು, ಮತ್ತೆ ಆದಷ್ಟು ನೀಡಲ್ಸ್ ರಿಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಂದು ಕ್ಲೌಡಿ ಇನ್ಸುಲಿನ್ ಅಂತ ಹೇಳ್ತೀವಿ. ಈ ಕ್ಲೌಡಿ ಇನ್ಸುಲಿನ್ ಇದ್ದಾಗ ಇದು ಪ್ರೀ ಮಿಕ್ಸ್ಡ್ ಇನ್ಸುಲಿನ್ ಇರುತ್ತೆ. ಇದನ್ನ ಜೆಂಟಲ್ ಆಗಿ ರೋಲ್ ಮಾಡ್ಬೇಕು. ಸೊ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಜೆಂಟಲ್ ಆಗಿ ಹಿಂಗ್ ರೋಲ್ ಮಾಡ್ಬೇಕೇ ಹೊತ್ತು ಅದನ್ನ ಬೇರೆ ಔಷಧಿಗಳ ತರ ಹಿಂಗ್ ಇಟ್ಕೊಂಡು ಸಸ್ಪೆನ್ಷನ್ ಬೇರೆ ಔಷಧಿಗಳು ಇರುತ್ತಲ್ಲ ಅದು ಶೇಕ್ ಮಾಡ್ತೇವೆ ನಾವು. ಇನ್ಸುಲಿನ್ ನ ಯಾವತ್ತು ಶೇಕ್ ಮಾಡಕ್ ಹೋಗ್ಬಾರ್ದು. ಇಟ್ ಇಸ್ ಆಲ್ವೇಸ್ ಜೆಂಟಲ್ ರೋಲಿಂಗ್, ಈ ತರ ಜೆಂಟಲ್ ಆಗಿ ರೋಲ್ ಮಾಡೋದು. ಆಮೇಲೆ ಆ ತರ ಜೆಂಟಲ್ ಆಗಿ ರೋಲ್ 20 cycles ಮಾಡಿದ್ಮೇಲೆ ಅದು ಮತ್ತೆ ಸಸ್ಪೆನ್ಷನ್ ಆಗುತ್ತೆ. ಮಿಲ್ಕಿ ವೈಟ್ ಬಂದ್ಮೇಲೆ ಅವಾಗ ಅದನ್ನ ಇಂಜೆಕ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಇಂಜೆಕ್ಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒಂದು ಕೈ ತೊಳ್ಕೋಬೇಕು. ಕೈ ತೊಳ್ಕೊಂಡಾದ್ಮೇಲೆ ಇದು ವಾಯಲ್ ನ ಚೆಕ್ ಮಾಡ್ಬೇಕು. ಲಂಪ್ಸ್ ಏನಾದ್ರೂ ಇದೆಯಾ, ಕಲರ್ ಏನಾದ್ರೂ ಚೇಂಜ್ ಆಗಿದ್ಯಾ, ಕ್ರಿಸ್ಟಲ್ಸ್ ಏನಾದ್ರೂ ಕಾಣಿಸ್ತಾ ಇದೆಯಾ ಅಂತ ವಿಜುವಲ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಸೊ ಅದು ನೋಡ್ಕೋಬೇಕು. ಅದಾದ್ಮೇಲೆ ಜೆಂಟಲ್ ಆಗಿ ರೋಲ್ ಮಾಡ್ಬೇಕು. ಇಲ್ಲಿ ತೋರಿಸಿದಾರೆ ನೋಡಿ, ಕೈ ಪಾಮ್ಸ್ ಅಲ್ಲಿ ಇಟ್ಕೊಂಡು ಇಲ್ಲಿ ರೋಲ್ ಮಾಡೋದು. ಆಮೇಲೆ ಯೂನಿಫಾರ್ಮ್ ಆಗಿ ಇರ್ಬೇಕದು, ಯಾವತ್ತು ಶೇಕ್ ಮಾಡಬಾರ್ದು. ನೆವರ್ ಶೇಕ್ ಇನ್ಸುಲಿನ್, ಅದು ಕ್ಲಿಯರ್ ಆಗಿ ಹೇಳ್ಕೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ನೆವರ್ ಶೇಕ್ ಇನ್ಸುಲಿನ್ ಅಂತ ಹೇಳ್ಬೇಕು. ಆಮೇಲೆ ಇನ್ಸುಲಿನ್ದು ನಾವು ವಾಯಲ್ ತಗೊಂಡಾಗ ಮೇಲ್ಗಡೆ ಅದನ್ನ ಆಲ್ಕೋಹಾಲ್ ಸ್ವಾಬ್ ಅಲ್ಲಿ ಒರೆಸ್ಕೋಬೇಕು. ಪ್ಲಂಜರ್ ತಗೊಂಡಾಗ ಎಷ್ಟು ಯೂನಿಟ್ ನಮಗ್ ಬೇಕಿರುತ್ತೋ ಇನ್ಸುಲಿನ್ದು ಅಷ್ಟು ಯೂನಿಟ್ ಏರ್ ಅದನ್ನ ತಗೋಬೇಕು. ಸೊ ಆಮೇಲೆ ಅದನ್ನ ಪುಷ್ ಮಾಡ್ಬೇಕು. ಆ ಏರ್ ನ ಇನ್ಸುಲಿನ್ ಬಾಟ್ಲ್ ಅಲ್ಲಿ ಪುಷ್ ಮಾಡ್ಬೇಕು. ಆ ನೀಡಲ್ ಬಾಟ್ಲ್ ಒಳಗಡೆ ಇರಬೇಕು. ಏರ್ ಸ್ಪೇಸ್ ಅಲ್ಲಿ ಇರಬಾರ್ದು, ಯಾವತ್ತು ಗಾಳಿ ಅದರಲ್ಲಿ ತುಂಬಾರ್ದು. ಆಮೇಲೆ ಇನ್ಸುಲಿನ್ ಬಾಟಲ್ ಅಥವಾ ವಾಯಲ್ ನ ಮತ್ತೆ ಸಿರಿಂಜ್ ನ ಅಪ್ಸೈಡ್ ಡೌನ್ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪ್ಲಂಜರ್ ಅಲ್ಲಿ ಕೆಳಗಡೆ ಎಳ್ಕೊಂಡು ಕರೆಕ್ಟ್ ಯೂನಿಟ್ಸ್ ನ ಸಿರಿಂಜ್ ಅಲ್ಲಿ ಬರೋ ತರ ಮಾಡ್ಕೋಬೇಕು. ಇಲ್ಲಿ ತುಂಬಾ ಮುಖ್ಯವಾದದ್ದು ಪಾಯಿಂಟ್ ಏನಂದ್ರೆ ಏರ್ ಸ್ಪೇಸ್ ಅಲ್ಲಿ ಯಾವತ್ತು ಸಿರಿಂಜ್ ನ ಇಡಬಾರ್ದು. ಅದು ಇನ್ಸುಲಿನ್ ಒಳಗಡೆನೆ ಇರ್ಬೇಕು, ಲಿಕ್ವಿಡ್ ಅಲ್ಲೇ ಇರ್ಬೇಕದು. ಮೋಸ್ಟ್ ಇಂಪಾರ್ಟೆಂಟ್ ಇದು 6th ಸ್ಟೆಪ್. ಇನ್ಸ್ಪೆಕ್ಷನ್ ಏನ್ ನೋಡ್ಕೋಬೇಕಂದ್ರೆ ಏರ್ ಬಬಲ್ ಇಲ್ದಂಗೆ ಮಾಡ್ಬೇಕು. ಬೈ ಚಾನ್ಸ್ ಏರ್ ಬಬಲ್ ಇದ್ರೆ ಆ ಇನ್ಸುಲಿನ್ ನ ಮತ್ತೆ ಬಾಟ್ಲ್ ಒಳಗಡೆ ಪುಷ್ ಮಾಡಿ ಮತ್ತೆ ಸ್ಟೆಪ್ 5 ಇಲ್ಲಿಂದ ಅದನ್ನ ಇನ್ವರ್ಟ್ ಮಾಡೋದು ಏನ್ ಮಾಡ್ತೀವೋ ಅಲ್ಲಿಂದ ಶುರು ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏರ್ ಬಬಲ್ ಇರಬಾರ್ದು. ಅದು ಆದ್ಮೇಲೆ ನೆಕ್ಸ್ಟ್ ಇನ್ಸುಲಿನ್ ಇವಾಗ ಸಿರಿಂಜ್ ಅಲ್ಲಿ ಇದ್ದಾಗ 90 ಡಿಗ್ರಿ ಆಂಗಲ್ ಅಲ್ಲಿ ಸ್ಕಿನ್ ಒಳಗಡೆ ಪುಷ್ ಮಾಡ್ಬೇಕು. ಪುಷ್ ಮಾಡಿದ್ಮೇಲೆ ಪ್ಲಂಜರ್ ನ ಪುಷ್ ಮಾಡಿದ್ಮೇಲೆ 30 seconds ಕೌಂಟ್ ಮಾಡ್ಬಿಟ್ಟು ಆಮೇಲೆ ನೀಡಲ್ ನ ವಿಡ್ರಾ ಮಾಡ್ಬೇಕು. ನೀಡಲ್ ನ ವಿಡ್ರಾ ಆದ್ಮೇಲೆ ಅದನ್ನ ಶಾರ್ಪ್ಸ್ ಕಂಟೈನರ್ ಅಂತ ಹೇಳ್ತೀವಿ. ಸೊ ಅದ್ರೊಳಗಡೆ ಹಾಕ್ಬೇಕು. ರಿಯೂಸ್ ಮಾಡೋದು ಇಸ್ ನಾಟ್ ಅಡ್ವೈಸಬಲ್. ಅಷ್ಟೇ ತೀರಾನೇ ಮಾಡ್ಲೇಬೇಕು ಅಂದ್ರೆ ಮ್ಯಾಕ್ಸಿಮಮ್ 5 times ಮಾತ್ರನೇ ರಿಯೂಸ್ ಆಗುತ್ತದು. ಸೊ ಇದಿಷ್ಟು ಸ್ಟೆಪ್ಸ್ ಈ ಪಿಕ್ಟೋಗ್ರಾಮ್ ಅಂತ ಹೇಳ್ತೀವಿ. ಪಿಕ್ಟೋಗ್ರಾಮ್ ಅಂದ್ರೆ ಪಿಕ್ಚರ್ ಅಲ್ಲಿ ಎಲ್ಲ ತೋರಿಸ್ಬಿಟ್ಟು ಅದ್ರ ಜೊತೆಗೆ ನಾವು ಅಲ್ಲಿ ತೋರಿಸೋದಿದೆ. ಸೊ ಪ್ರಿಕಾಷನ್ಸ್ ಏನು, ಸ್ಲೋ ಅಂಡ್ ಸ್ಟಡಿಲಿ ಇಂಜೆಕ್ಟ್ ಆಗ್ಬೇಕು, ಮತ್ತೆ 90 degrees ಅಲ್ಲಿ ಇಡಬೇಕು, ಮತ್ತೆ ಲಾಂಗರ್ ನೀಡಲ್ಸ್ ಇದ್ದಾಗ ಸ್ವಲ್ಪ ಸ್ಕಿನ್ ನ
ಫೋಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಲಾಂಗರ್ ನೀಡಲ್ಸ್ ಅಲ್ಲಿ ಡೇಂಜರ್ ಏನಂದ್ರೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಆಗ್ಬಿಡುತ್ತೆ. ಮತ್ತೆ ಪೇಷಂಟ್ಗೆ ಅಥವಾ ಪರ್ಸನ್ ವಿತ್ ಡಯಾಬಿಟಿಸ್ಗೆ ಫ್ರೆಜೈಲ್ ಸ್ಕಿನ್ ಅಥವಾ ಥಿನ್ ಸ್ಕಿನ್ ಇದ್ರೆ ಅವಾಗ ಪೆನ್ ಡಿವೈಸಸ್ ವಿತ್ ಶಾರ್ಟ್ ನೀಡಲ್ಸ್ ಯೂಸ್ ಮಾಡಬೇಕು. ನೀಡಲ್ ಸ್ಲಾಂಟ್ ಮಾಡಬಾರ್ದು. ಅವಾಗ ಸಬ್ ಎಪಿಡರ್ಮಲ್ ಇಂಜೆಕ್ಷನ್ ಆಗ್ಬಿಡುತ್ತೆ. ಅವಾಗ ಅಬ್ಸಾರ್ಪ್ಷನ್ ಸರಿಗಿರೋದಿಲ್ಲ, ಮತ್ತೆ ಸ್ಕಾರಿಂಗ್ ಆಗುತ್ತೆ ಸ್ಕಿನ್ಗೆ. ಯಾವಾಗ್ಲೂ ಸಬ್ ಕ್ಯುಟೇನಿಯಸ್ ಇಂಜೆಕ್ಷನ್ ಇರಬೇಕು. ಆಮೇಲೆ ಇನ್ಸುಲಿನ್ ನ ಯಾವತ್ತು ರಬ್ ಮಾಡಬಾರ್ದು. ರಬ್ ಮಾಡಿದ್ರೆ ಏನಾಗುತ್ತಂದ್ರೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ಬಿಟ್ಟು ಇನ್ಸುಲಿನ್ ಬೇಗ ಬ್ಲಡ್ ಅಲ್ಲಿ ಅಬ್ಸಾರ್ಬ್ ಆಗ್ಬಿಟ್ಟು ಹೈಪೋಗ್ಲೈಸಿಮಿಯಾ ಬರುತ್ತೆ. ಸೊ ಇನ್ಸುಲಿನ್ ನಾವು ಕೊಟ್ಟ ಮೇಲೆ, ಇಂಜೆಕ್ಷನ್ ಕೊಟ್ಟ ಮೇಲೆ ಆ ಇಂಜೆಕ್ಷನ್ ಸೈಟ್ ಅಲ್ಲಿ ಅಷ್ಟೇ ಲೀಕ್ ಆದ್ರೂ ಕೂಡ ಕಾಟನ್ ಸ್ವಾಬ್ ಬಿಟ್ಬಿಟ್ಟು ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡಬೇಕು ಫಾರ್ ಅ ಫ್ಯೂ ಸೆಕೆಂಡ್ಸ್ ಅಷ್ಟೇ. ರಬ್ ಮಾಡಬಾರ್ದು. ಸೊ ಇನ್ಸುಲಿನ್ ನ ವಯಲ್ ನ ಹೇಗೆ ನಾವು ಡು ನಾಟ್ ಶೇಕ್ ಅಂತ ಹೇಳ್ಕೊಡ್ತೀವೋ, ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟಾಗ ಡು ನಾಟ್ ರಬ್ ಅಂತ ಹೇಳ್ಕೊಡ್ಬೇಕು. ಮತ್ತೆ ಬ್ಲೀಡಿಂಗ್ ಏನಾದ್ರೂ ಆದ್ರೆ ಮತ್ತೆ ಆಲ್ಕೋಹಾಲ್ ಸ್ವಾಬ್ ಇಟ್ಬಿಟ್ಟು ಸ್ವಲ್ಪ ಪ್ರೆಷರ್ 30 ಸೆಕೆಂಡ್ಸ್ ಹಾಕಿದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್, ನೀಡಲ್ ಸ್ಟಿಕ್ ಇಂಜುರಿ, ಕ್ರಾಸ್ ಕಂಟಾಮಿನೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಡಿಸ್ಪೋಸಲ್ ಆಫ್ ಸಿರಿಂಜಸ್ ಅಂಡ್ ನೀಡಲ್ಸ್ ತುಂಬಾನೇ ಮುಖ್ಯ. ಶಾರ್ಪ್ಸ್ ಕಂಟೈನರ್ ಇರಬೇಕು, ಪಂಕ್ಚರ್ ಪ್ರೂಫ್ ಕಂಟೈನರ್ ಇರಬೇಕು. ಮತ್ತೆ ಎಂಟಿ ಮಾಡಕ್ಕೆ ಬಯೋಮೆಡಿಕಲ್ ಬಿನ್ಸ್ ಎಲ್ಲಿದೆಯೋ ಅದು ನೋಡ್ಕೋಬೇಕು. ಸೊ ಇವಾಗ ನಾನು ಇದು ಸ್ಟಾಪ್ ಮಾಡ್ತೀನಿ ಶೇರ್ ಮಾಡೋದು. Novel, I'm ready for any other aspects that needs to be covered. Yeah, ma'am. So I think there were a few questions. Technical team, any questions from the audience? Hello. Is it necessary to rotate injection site? ಇಂಜೆಕ್ಷನ್ ಸೈಟ್ ಯಾಕೆ ರೊಟೇಟ್ ಮಾಡಿ ಅಂತ ಹೇಳ್ತೀವಂದ್ರೆ, ಒಂದೇ ಜಾಗದಲ್ಲಿ ಕೊಡ್ತಾ ಇದ್ರೆ ಇಂಜೆಕ್ಷನ್ ಇನ್ಫ್ಲಮೇಷನ್ ಬರುತ್ತೆ ಅಂತ ಮಾತಾಡಿದ್ವಿ, ಸ್ಕಾರಿಂಗ್ ಆಗುತ್ತೆ ಅಂತ ಮಾತಾಡಿದ್ವಿ. ಸೊ ಅದೆಲ್ಲ ಆದಾಗ ಅಲ್ಲಿ ಇನ್ಫೆಕ್ಷನ್ ಬರಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಫಿಂಗರ್ ಬ್ರೆತ್ ಅಂತ ತೋರಿಸ್ದೆ. ಫಿಂಗರ್ ಬ್ರೆತ್ ಬಿಟ್ಬಿಟ್ಟು ಅಷ್ಟು ಜಾಗ ಬಿಟ್ಟು ಸೆಕೆಂಡ್ ಇಂಜೆಕ್ಷನ್ ಆ ಜಾಗದಲ್ಲಿ ಕೊಡ್ಬೇಕು. ಮತ್ತೆ ರೊಟೇಷನ್ ಇದ್ದಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಪ್ರಾಬ್ಲಮ್ ಬರೋದಿಲ್ಲ, ಸ್ಕಾರಿಂಗ್ ಪ್ರಾಬ್ಲಮ್ ಬರೋದಿಲ್ಲ, ಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಕಂಪ್ಲೀಟ್ಲಿ ಕಮ್ಮಿ ಮಾಡ್ತಾ ಇದೀವಿ. ಸೊ ಅದರಿಂದ ರೊಟೇಷನ್ ತುಂಬಾನೇ ಮುಖ್ಯ. Ma'am, there's one more question. How to store if there is no temperature control? How to store if there is no temperature control? ಸೊ ಸ್ಟೋರ್ ಮಾಡುವಾಗ ಒಂದು ಏನ್ ಮಾಡಬಾರ್ದು ಅಂತಾನು ನೋಡ್ಕೊಳ್ಳೋಣ. ಒಂದು, ನೀರಲ್ಲಿ ವೈಲ್ಸ್ ನ ಇಡಂಗಿಲ್ಲ. ಎರಡನೇದು, ಐಸ್ ಮೇಲೆ ಡೈರೆಕ್ಟ್ ಆಗಿ ಇಡಂಗಿಲ್ಲ ಯಾವತ್ತು. ಮತ್ತೆ ಮೂರನೇದು, ಅದನ್ನ ಸ್ಟೋರ್ ಮಾಡ್ಬೇಕಂದ್ರೆ ನೀವು ಇನ್ಸುಲೇಟೆಡ್ ಬ್ಯಾಗ್ಸ್ ಬಗ್ಗೆ ಮಾತಾಡಿದ್ವಿ. ಮತ್ತೆ ಇನ್ಸುಲೇಟೆಡ್ ಬ್ಯಾಗ್ಸ್ ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಏನ್ ಮಾತಾಡಿದ್ವಿ, ರಿಜಿಡ್ ಕಂಟೈನರ್ಸ್ ಅಲ್ಲಿ ಐಸ್ ಕ್ಯೂಬ್ ಹಾಕಿ ದಪ್ಪ ಲೇಯರ್ ಕಾಟನ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟು ಮತ್ತೆ ಇನ್ನೊಂದು ದಪ್ಪ ಲೇಯರ್ ಕಾಟನ್ ಹಾಕಿ ಅದ್ರ ಮೇಲೆ ಐಸ್ ಕ್ಯೂಬ್ಸ್ ಹಾಕ್ಬೋದು ಅಂತ ಮಾತಾಡಿದ್ವಿ. ಸೊ ಟೆಂಪರೇಚರ್ ಕಂಟ್ರೋಲ್ ಇಲ್ಲದೆ ಇರೋವಾಗ ಈ ತರ ಸ್ಟೋರ್ ಮಾಡಿಕೊಂಡು ಎಫಿಕಸಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. There are no more questions from audience. Okay, so ಸಮ್ಮರೈಸ್ ಮಾಡೋಣ, ಯಾಕಂದ್ರೆ 5 ನಿಮಿಷ ಇದೆ. ಕ್ವೆಶ್ಚನ್ಸ್ ನೀವೇನು ಕೇಳಲಿಲ್ಲ. ಸೊ ಸಮ್ಮರಿನಲ್ಲಿ ಏನ್ ಮಾಡಿದ್ವಿ ಇವತ್ತು, ಒಂದು ನಾಲೆಡ್ಜ್, ಸ್ಕಿಲ್ಸ್, ಪ್ರಾಕ್ಟಿಸ್ 3 ಬಗ್ಗೆ ಮಾತಾಡಿದ್ವಿ. ನಾಲೆಡ್ಜ್ ಅಲ್ಲಿ ಏನ್ ಮಾತಾಡಿದ್ವಿ, ಇನ್ಸುಲಿನ್ ಅಂದ್ರೆ ಏನು, ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಯಾಕೆ ಕೊಡ್ತೀವಿ, ಸ್ಟೋರೇಜ್ ಕಂಡೀಷನ್ಸ್ ಏನು ಅಂತ ನೋಡ್ಕೊಂಡ್ವಿ. ಕೋಲ್ಡ್ ಸ್ಟೋರೇಜ್ ಯಾಕೆ ಬ್ರೀಚ್ ಆಗ್ಬಾರ್ದು, ಬ್ರೀಚ್ ಅಂದ್ರೆ ಯಾಕೆ ಹೊಡಿಬಾರ್ದು. ಇನ್ಸುಲಿನ್ ನಮ್ಗೆ ಸಪ್ಲೈ ಆಗಿದ ತಕ್ಷಣ ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟಾಗ 50% ಆಕ್ಯುಪೈಡ್ ಆಗಿರ್ಬೇಕು ಫ್ರಿಡ್ಜ್. ಫ್ರಿಡ್ಜ್ ತುಂಬಾ ತುಂಬಿಸ್ಬಿಟ್ರೆ ಅವಾಗ ಟೆಂಪರೇಚರ್ ಕಂಟ್ರೋಲ್ ಇರೋದಿಲ್ಲ ನಮ್ಗೆ. ಮತ್ತೆ ಪೇಷಂಟ್ಗೆ ಅಥವಾ ಪೀಪಲ್ ವಿತ್ ಡಯಾಬಿಟಿಸ್ ಮನೆಯಲ್ಲಿ ಇಟ್ಟಾಗ್ಲೂ ಅದೇ ಹೇಳ್ಕೊಡ್ಬೇಕು ನಾವು. ಫ್ರಿಡ್ಜ್ ಮಧ್ಯದಲ್ಲಿ ಇಡಿ, ಫ್ರಿಡ್ಜ್ ಡೋರ್ ಅಲ್ಲಿ ಇಡಬೇಡಿ, ಮತ್ತೆ ಫ್ರೀಸರ್ ಅಲ್ಲಿ ಇಡಂಗೆ ಇಲ್ಲ.
ಅಂತ ಹೇಳ್ಕೊಡೋದು. ಮತ್ತೆ ಸ್ಕಿಲ್ಸ್ ಅಲ್ಲಿ ನೀವು ಇಂಜೆಕ್ಷನ್ ಹೇಗ್ ಕೊಡ್ಬೋದು ಅಂತ ಹೇಳ್ಕೊಡೋದು ತುಂಬಾ ಮುಖ್ಯ. ಯಾಕಂದ್ರೆ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಯಾಕೆ ಆಗಿರ್ಬೇಕು, ಯಾಕೆ ಇಂಟ್ರಾಮಸ್ಕ್ಯುಲರ್ ಆಗ್ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ, ಸ್ಕಿನ್ ನ ಲೈಟ್ ಆಗಿ ಜೆಂಟಲ್ ಆಗಿ ಫೋಲ್ಡ್ ಹೇಗ್ ಮಾಡ್ಬೇಕು. ಸೊ ಇದೆಲ್ಲ ತುಂಬಾ ಸಣ್ಣ ವಿಷಯ ಅಂತ ನಾವು ಅನ್ಕೊಂತೀವಿ, ಆದ್ರೆ ಸೇಫ್ಟಿಗೆ ಮತ್ತೆ ಇನ್ಸುಲಿನ್ ಕರೆಕ್ಟ್ ಆಗಿ ಕೆಲಸ ಮಾಡಕ್ಕೆ ಇದೆಲ್ಲ ತುಂಬಾ ಮುಖ್ಯವಾದ ವಿಷಯ. ಸೊ ಆ ವಿಷಯಗಳನ್ನ ನೀವು ಏನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿರೋದು ಒಂದು ತರ, ಯಾಕೆ ಮಾಡ್ಬೇಕು ಅನ್ನೋದ್ ತಿಳ್ಕೊಂಡು ಅದನ್ನ ಹೇಳ್ಕೊಡೋದು ಇನ್ನ ಮುಖ್ಯ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಿದೀವಿ ಇವತ್ತು. ಸೊ ಸ್ಕಿಲ್ಸ್, ನಾಲೆಡ್ಜ್ ಅಂಡ್ ಪ್ರಾಕ್ಟೀಸ್ ಬಗ್ಗೆ ಮಾತಾಡಿದೀವಿ. ಮತ್ತೆ ಇನ್ಸುಲಿನ್ ನ ಟೆಂಪರೇಚರ್ ಹೇಗೆ ನೋಡ್ಕೊಳ್ಳೋದು, ಟೆಂಪರೇಚರ್ ನಾವು ಹೇಗೆ ಮಾನಿಟರ್ ಮಾಡ್ಬೇಕು, ಮತ್ತೆ ಇದನ್ನ ಡಿಫ್ರಾಸ್ಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ಕೊಂಡಿದೀವಿ. ಐಸ್ ತುಂಬಕ್ಕೆ ಬಿಡಬೇಡಿ. ಐಸ್ ಸ್ವಲ್ಪ ಬಂದಿದ ತಕ್ಷಣ ಫ್ರಿಡ್ಜ್ ಅಲ್ಲಿ ಡಿಫ್ರಾಸ್ಟ್ ಮಾಡೋದು ತುಂಬಾ ಮುಖ್ಯ. ಮತ್ತೆ ಡಿಫ್ರಾಸ್ಟ್ ಮಾಡೋ ಟೈಮ್ ಅಲ್ಲಿ ಇನ್ಸುಲಿನ್ ನ ಆಚೆ ಇಟ್ಕೋಬೇಕು, ಇನ್ಸುಲೇಟೆಡ್ ಬ್ಯಾಗ್ಸ್ ಅಲ್ಲಿ ಇಟ್ಕೊಂಡು ನೀವು ಡಿಫ್ರಾಸ್ಟ್ ಮಾಡ್ಕೋಬೇಕು. ಟೆಂಪರೇಚರ್ ಹೋದಾಗ ಟೆಂಪರೇಚರ್ ಮಾನಿಟರ್ ಮಾಡ್ಕೊಳ್ಳೋದು, ಕರೆಂಟ್ ಹೋದಾಗ ಟೆಂಪರೇಚರ್ ಮಾನಿಟರ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ನೀವಿದ್ದಾಗ ಕರೆಂಟ್ ಹೋದ್ರೆ ಒಂದು ಲಾಗ್ ಬುಕ್ ಅಲ್ಲಿ ನೀವು ಟೆಂಪರೇಚರ್ ಮಾನಿಟರ್ ಮಾಡ್ಕೋಬಹುದು, ಬಟ್ ನೀವ್ ಇಲ್ದೇ ಇರುವಾಗ ಕರೆಂಟ್ ಹೋದ್ರೆ ಏನು ಮಾಡಕ್ಕಾಗಲ್ಲ. ಇನ್ನೊಂದು ನೀವು ಎಲ್ಲಾರ್ಗು ಹೇಳ್ಕೊಡೋದು ಏನಂದ್ರೆ ಡಿಸ್ಪೋಸಲ್ ಆಫ್ ನೀಡಲ್ಸ್. ಯಾಕಂದ್ರೆ ನೀಡಲ್ ಸ್ಟಿಕ್ ಇಂಜುರಿ ಬಗ್ಗೆ ಜನಗಳಿಗೆ ಗೊತ್ತಿರ್ಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಯಾವತ್ತು ಶೇರ್ ಮಾಡಬಾರ್ದು. ಸಿರಿಂಜ್ ಆಗ್ಲಿ ನೀಡಲ್ ಆಗ್ಲಿ, ಶೇರಿಂಗ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟಿಸ್. ಇಟ್ ಇಸ್ ಇಂಪಾರ್ಟೆಂಟ್. ಸೊ ಅದು ತುಂಬಾ ಮುಖ್ಯ. ಲಾಸ್ಟ್ 2 ಪಾಯಿಂಟ್ಸ್ ನಾವು ಏನ್ ಇಟ್ಕೋಬೇಕು ತಲೆಯಲ್ಲಿ, ಇನ್ಸುಲಿನ್ ನ ಯಾವತ್ತು ಶೇಕ್ ಮಾಡಬಾರ್ದು. ಇನ್ಸುಲಿನ್ ಇನ್ಸ್ಪೆಕ್ಟ್ ಮಾಡ್ಬೇಕು, ಮತ್ತೆ ಜೆಂಟಲ್ ರೋಲಿಂಗ್ ಮಾಡ್ಬೇಕು, ಯಾವತ್ತು ಶೇಕ್ ಮಾಡಂಗಿಲ್ಲ ಇನ್ಸುಲಿನ್. ಮತ್ತೆ ಇನ್ಸುಲಿನ್ ಈ ಕಡೆ ಫ್ರೀಸ್ ಆಗ್ಬಾರ್ದು, ಆ ಕಡೆ ಜಾಸ್ತಿ ಟೆಂಪರೇಚರ್ ಅಲ್ಲೂ ಇರಬಾರ್ದು. ಇದ್ರೆ ಏನಾಗುತ್ತೆ, ಅದ್ರ ಪೊಟೆನ್ಸಿ ಹೋಗ್ಬಿಡುತ್ತೆ, ಸೊ ಎಫಿಕಸಿ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಸೊ ಇನ್ಮೇಲೆ ನೀವು ಪೇಷಂಟ್ ಕೇರ್ ಇಂಪ್ರೂವ್ ಮಾಡ್ಕೊಳಕ್ಕೆ ನಾವ್ ಯಾವಾಗ್ಲೂ ಏನ್ ಮಾತಾಡ್ತೀವಿ, ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಬಿಸ್ನೆಸ್ ಮಾಡೆಲ್ ಅಲ್ಲಿ ನೀವ್ ಏನ್ ನೋಡ್ಕೋಬೇಕು, ಒಂದ್ ಕಡೆ ಸೇಲ್ಸ್ ಇರಬೇಕು, ಬಟ್ ಇನ್ನೊಂದ್ ಕಡೆ ರಿಪೀಟ್ ಸೇಲ್ಸ್ ಯಾವಾಗ ಆಗುತ್ತೆ ಅಂದ್ರೆ ಅವ್ರಿಗೆ ನಿಮ್ ಮೇಲೆ ನಂಬಿಕೆ ಬಂದಾಗ ರಿಪೀಟ್ ಸೇಲ್ಸ್ ಆಗುತ್ತೆ. ರಿಪೀಟ್ ಸೇಲ್ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ತಿಳ್ಕೊಂಡು ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಬರೀ ನಮಗ್ ತಿಳುವಳಿಕೆ ನಮಗ್ ಮಾತ್ರ ಇದ್ಬಿಟ್ರೆ ಅದರಿಂದ ಬೇರೆಯವ್ರಿಗೆ ಪ್ರಯೋಜನ ಇರೋದಿಲ್ಲ. ಸೊ ನಮಗ್ ಗೊತ್ತಿರೋದನ್ನ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಅದ್ರ ಪ್ರಯೋಜನ ಇರುತ್ತೆ. ಮತ್ತೆ ಆತರ ಮಾಡಿದಾಗ ಏನಾಗುತ್ತೆ, ಟ್ರಸ್ಟ್ ರಿಲೇಶನ್ಶಿಪ್ ಇರುತ್ತೆ, ರ್ಯಾಪೋ ಇರುತ್ತೆ. ನೆಕ್ಸ್ಟ್ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ ಇದ್ದಾಗ ನಿಮ್ ಹತ್ರ ಬಂದ್ ಹೇಳ್ಕೊಂತಾರೆ. ನೆಕ್ಸ್ಟ್ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದ್ದಾಗ, ಸೈಡ್ ಎಫೆಕ್ಟ್ಸ್ ಇದ್ದಾಗ ನಿಮ್ ಹತ್ರ ಬಂದ್ ಹೇಳ್ಕೊಂತಾರೆ. ಸೊ ಫಾರ್ಮಕೋ ವಿಜಿಲೆನ್ಸ್ ಅಂತ ಹೇಳ್ತೀವಿ, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಮಾನಿಟರಿಂಗ್ ಅಂತೀವಿ. ಸೊ ಇದು ಪ್ರತಿಯೊಂದನ್ನು ಫಾರ್ಮಸಿಸ್ಟ್ ಮಾಡ್ಬೇಕಾಗಿರೋ ಕೆಲಸ. ಪೇಷಂಟ್ ಸೇಫ್ಟಿ ಇಸ್ ಅ ಸೆಂಟರ್. ಸೊ ಅದನ್ನ ನಾವು ಮುಖ್ಯವಾಗಿ ಸೆಂಟ್ರಲ್ ಇಟ್ಕೊಂಡು ಪೇಷಂಟ್ ಬಗ್ಗೆ ಮತ್ತೆ ಪೀಪಲ್ ವಿತ್ ಡಯಾಬಿಟೀಸ್ ಬಗ್ಗೆ ನಾವು ಯಾವಾಗ ಕೇರ್ ತಗೊಂಡು ನಾವೆಲ್ಲ ಹೇಳ್ಕೊಡ್ತೀವೋ ಅದರಿಂದ ನಮ್ಗೆ ರಿಪೀಟ್ ಬಿಸ್ನೆಸ್ ಇದ್ದೇ ಇರುತ್ತೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಬಿಸ್ನೆಸ್ ಮಾಡೆಲ್. ಸೊ ಒಂದು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್, ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಇದ್ದೇ ಇರಬೇಕು. ಎರಡನೇದು, ಅದರಿಂದ ಪೇಷಂಟ್ಗೆ ಮತ್ತೆ ಫ್ಯಾಮಿಲೀಸ್ಗೆ ಮತ್ತೆ ಪಾಪ್ಯುಲೇಷನ್ಗೆ ಉದ್ಧಾರ ಆಗ್ಬೇಕು. ಯಾಕಂದ್ರೆ ಪಬ್ಲಿಕ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟ್, ಡಿಸೀಸ್ ಪ್ರಿವೆನ್ಷನ್, ಹೆಲ್ತ್ ಪ್ರಮೋಷನ್. ಯಾವಾಗ ನಾವು ಡಿಸೀಸ್ ಪ್ರಿವೆಂಟ್ ಮಾಡಕ್ಕಾಗಲ್ವೋ ಪೇಷಂಟ್ಗೆ ಸೆಲ್ಫ್ ಮ್ಯಾನೇಜ್ಮೆಂಟ್ ನ ಹೇಳ್ಕೊಡೋದು ತುಂಬಾ ಮುಖ್ಯ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಲೆಟ್ ಯೋರ್ continuing professional development keep happening the same way. I wish you all the very best, and Lupin and the Blue Tree team, thank you very much for this opportunity. Much appreciated. Thank you so much, ma'am. So thank you so much for the insightful and knowledgeable session, ma'am. And I'm confident that all these attendees would have found this very informative and beneficial for their day-to-day practice as well. We sincerely hope that in future also we might have the opportunity to organize more such sessions with you, ma'am. So once again, thank you for your valuable time and expertise, ma'am. Thank you so much. To all the attendees, we'll be having a small questionnaire after this session. You can attend it and then you'll be getting your certificates. So thank you, ma'am. Technical team, we can close the session.